ನೂತನವಾಗಿ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷನಾಗಿ ನಿನ್ನೆ ಅಧಿಕೃತವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಈ ಬಗ್ಗೆ ಸಂತೋಷ ಆಗ್ತದ ಅಂತ ತಾವು ಕೇಳಿದರೆ ತತ್ಕ್ಷಣದಲ್ಲಿ ಸಂತೋಷ ಆಗುತ್ತೆ. ಆದರೆ ಈ ಒಂದು ಅಧ್ಯಕ್ಷ ಹುದ್ದೆ ಅನ್ನುವಂಥದ್ದು ಇದು ಸಾಂವಿಧಾನಿಕ ಹುದ್ದೆ, ಇದು ಅಧಿಕಾರ ಅಲ್ಲ, ಜವಾಬ್ದಾರಿ ಅನ್ನುವಂಥದ್ದು ನಾನು ತಿಳ್ಕೊಂಡಿದ್ದೇನೆ. ಹಾಗಾಗಿ 17ನೇ ತಾರೀಕಿನಂದು ನಡೆದಂತಹ ಒಂದು ಚುನಾವಣೆಯಲ್ಲಿ ನಮ್ಮ ಉಡುಪಿ ಜಿಲ್ಲಾ ರೈತ ಸಂಘದ ಹೆಚ್ಚಿನ ಸದಸ್ಯರು ಅದರಲ್ಲಿ ಇದ್ದರು. ಎಲ್ಲರೂ ಅದರಲ್ಲಿ ಭಾಗವಹಿಸಿ 6 ಜನ ಅವಿರೋಧ ಆಯ್ಕೆಯಾಗಿದ್ದರು ಮತ್ತು 6 ಜನರು ಚುನಾವಣೆಯಲ್ಲಿ ನಿಂತು ಎಲ್ಲರೂ ರೈತ ಸಂಘದ ಸದಸ್ಯರೇ ಅದರಲ್ಲಿ ಚುನಾಯಿತರಾಗಿ ಅವರು ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಕ್ಕೆ ಎಲ್ಲ ನನ್ನ ಸಹ ನಿರ್ದೇಶಕರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಯಾರೆಲ್ಲ ನಿರ್ದೇಶಕರಿದ್ದಾರೆ ಸರ್? ನಿನ್ನೆ 17ನೇ ತಾರೀಕು ನಡೆದಂತಹ ಚುನಾವಣೆಯಲ್ಲಿ ಮತ್ತೆ ಅವಿರೋಧ ಆಯ್ಕೆಯಾದ ನಿರ್ದೇಶಕರಲ್ಲಿ ನನ್ನೊಂದಿಗೆ ಉಪಾಧ್ಯಕ್ಷರಾಗಿ ಆಯ್ಕೆಯಾದಂತಹ ಸಂಜೀವ ಶೆಟ್ಟಿ ಸಂಪಿಗೇಡಿ, ಅದೇ ರೀತಿಯಲ್ಲಿ ಕೆದೂರು ಸದಾನಂದ ಶೆಟ್ಟಿ ಅವರು, ಅದೇ ರೀತಿ ಬ್ರಹ್ಮಾವರ ಭುಜಂಗ್ ಶೆಟ್ಟಿ ಅವರು, ಕುಂದಾಪುರದ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಹರಿಪ್ರಸಾದ್ ಶೆಟ್ಟಿ ಅವರು, ವಣಸೆಯ ಉದಯ್ ಕುಮಾರ್ ಶೆಟ್ಟಿ ಅವರು, ಮೊಳಹಳ್ಳಿಯ ಚೈತ್ರಾಡಪ್ಪ ಅವರು, ಅದೇ ರೀತಿಯಲ್ಲಿ ರಂಗನಾಯಕ್ ಅವರು, ಶಿವರಾಮ್ ಅವರು, ಭೋಜು ಕುಲಾಲ್ ಅವರು ಎಲ್ಲ ನನ್ನ ಜೊತೆಗೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಸಿ ತರಗತಿ ಸಹಕಾರಿ ಸಂಘದಿಂದ ಮಂಜುನಾಥ್ ಗಿಳೆ ಅವರು ಕೂಡ ನಿರ್ದೇಶಕರಾಗಿ ಆಯ್ಕೆಯಾಗಿ ನಾವೆಲ್ಲ ನಿನ್ನೆ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇವೆ. ಈ ಸಕ್ಕರೆ ಕಾರ್ಖಾನೆಯ ಹಿನ್ನೆಲೆಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಬಹುದು ಸರ್? ಹೇಗೆ ಆರಂಭ? ಸಕ್ಕರೆ ಕಾರ್ಖಾನೆ ಅಂತ ಹೇಳಿದ್ರೆ ನಮ್ಮ ಅವಿಭಜಿತ ಈ ಜಿಲ್ಲೆಗೆ ಅಂದಿನ ಮಹಾನುಭಾವರುಗಳು ನಮ್ಮ ಜಿಲ್ಲೆಗೆ ಒಂದು ಸಕ್ಕರೆ ಕಾರ್ಖಾನೆ ಆಗಬೇಕು, ರೈತರಿಗೆ ಸಹಕಾರ ಆಗಬೇಕು, ರೈತರು ಅದರಿಂದ ಅವರಿಗೆ ಕೆಲಸ ಸಿಗಬೇಕು, ಬೇರೆ ಬೇರೆ ಉದ್ದೇಶದಿಂದ ಮಹಾನುಭಾವರು ಒಂದು ಸಕ್ಕರೆ ಕಾರ್ಖಾನೆಯನ್ನು ಮಾಡಬೇಕಂತ ಹೇಳಿ ಅಂದಿನ ಕಾಲದ ಗುಂಡೂರಾವ್ ಅವರು ಒಂದೇ ದಿವಸದಲ್ಲಿ ಬ್ರಹ್ಮಾವರ ಸಕ್ಕರೆ ಕಾರ್ಖಾನೆಗೆ ಅಡಿಕಲ್ಲಾಗ್ತಾರೆ. ಅದೇ ರೀತಿಯಲ್ಲಿ ವರಾಹಿ ನೀರಾವರಿ ಯೋಜನೆಗೂ ಕೂಡ ಅವರು ಅಡಿಪಾಯವನ್ನು ಹಾಕ್ತಾರೆ. ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಕರಾವಳಿ ಭಾಗದಲ್ಲಿ ಮತ್ತು ಮಲೆನಾಡು ಈ ಭಾಗದಲ್ಲಿ ನೀರಿನ ಸೌಲಭ್ಯ ಬಹಳ ಕಡಿಮೆ. ಬಹುಶಃ ಕಬ್ಬು ಬೆಳೆಬೇಕಾದ್ರೆ ನೀರಿನ ಅವಶ್ಯಕತೆ ಇದ್ದಂತ ತಿಳಿದಂತಹ ದಿನ ಮುಖ್ಯಮಂತ್ರಿಯವರು ಆಸ್ಕರ್ ಫರ್ನಾಂಡಿಸ್ ರಂತಹ ಮೇಧಾವಿ ವ್ಯಕ್ತಿಗಳ ಜೊತೆಗೆ ಮತ್ತು ಪ್ರತಾಪ್ ಸಿಂಗ್ ಶೆಟ್ಟಿ ಅವರು ಆಗ MLA ಕೂಡ ಆಗಿದ್ರು. 2 ಶಂಕುಸ್ಥಾಪನೆ ಆಗಿ 85ರಲ್ಲಿ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಆಯಿತು. 82ರಲ್ಲಿ ಶಂಕುಸ್ಥಾಪನೆ ಆದ ನಂತರ 86ರಲ್ಲಿ ಅದು ಕಾರ್ಯಗತಕ್ಕೆ ಸಿದ್ಧವಾಯಿತು. ಆದರೆ ದುರದೃಷ್ಟವಶಾತ್ ಈ ವರಾಹಿ ಯೋಜನೆ ಎನ್ನುವಂತಹದ್ದು ಪ್ರಾರಂಭ ಆಗಿದ್ರೂ ಕೂಡ ಕುಂಠಿತ ಅದು ಜನರಿಗೆ ತಲುಪುವಲ್ಲಿ ವಿಫಲ ಆಯಿತು. ಸಕ್ಕರೆ ಕಾರ್ಖಾನೆಯಿಂದ ಬಹಳ ನಿರೀಕ್ಷೆ ಇತ್ತು ನಮ್ಮ ಈ ಭಾಗದ ಜನರಿಗೆ. ಒಂದು ದಿನದಲ್ಲಿ 1,200 ಟನ್ನುಗಳನ್ನು ಕೃಷಿ ಮಾಡಿ ಸಕ್ಕರೆಯನ್ನು ಮಾಡ್ತಾ ಇದ್ದಂತಹ ಒಂದು ಆ ದಿವಸವನ್ನು ನೋಡಿದರೆ ಮತ್ತು ಈ ದಿವಸ ನಾವು ಆಲೋಚನೆ ಮಾಡಿದರೆ ಖುಷಿಯೂ ಕೂಡ ಆಗುತ್ತೆ, ದುಃಖ ಕೂಡ ಆಗುತ್ತೆ. ಒಂದು ಸಕ್ಕರೆ ಕಾರ್ಖಾನೆಯಿಂದ ಸಾಧಾರಣ ಒಂದು 5,000 ಜನರಿಗೆ ಒಂದು ಉದ್ಯೋಗ ಕೂಡ ಆಗ್ತಿತ್ತು. ಆದರೆ ಕಾರಣಾಂತರಗಳಿಂದ ಅಂದ್ರೆ ಇಲ್ಲಿ ನಮ್ಮ ಈ ಜಿಲ್ಲೆಗಳಲ್ಲಿ ಬೆಳೆಯುವಂತಹ ಕಬ್ಬಿನಲ್ಲಿ ಬರುವಂತಹ ರಿಕವರಿ 7ರಿಂದ 8%, 6% ಬಂದದಿದೆ. ಅದನ್ನೇ ನಾವು
ಬೆಳಗಾವಿ ಆ ಪ್ರದೇಶಕ್ಕೆ ಹೋಗಿ ನೋಡಿದರೆ ಅಲ್ಲಿ ಸಾಧಾರಣ 10ರಿಂದ 12% ರಿಕವರಿ ಇರುತ್ತೆ. ಅದರಿಂದ ಇಳುವರಿ ಜಾಸ್ತಿ ಬರೋದ್ರಿಂದ ಅಲ್ಲಿ ಸಕ್ಕರೆ ಕಾರ್ಖಾನೆಗಳು ವಿಪುಲವಾಗಿ ಬೆಳಿಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಇಳುವರಿ ಕಡಿಮೆ ಆದ್ರಿಂದ ಮತ್ತು ಇಲ್ಲಿಯ ನಮ್ಮ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಬಹಳ ಮಳೆಗಳು ಬಂದು ಒಂದು 6 ತಿಂಗಳುಗಳು ಈ ಕಬ್ಬಿನ ಸ್ಥಳಕ್ಕೆ ಈ ವಾಹನಗಳು ಹೋಗೋದಿಲ್ಲ. ಖಾಲಿ 6 ತಿಂಗಳ ಒಳಗಡೆ ಆ ಚೌಕಟ್ಟಿನಲ್ಲಿ ಕಬ್ಬನ್ನು ಬೆಳೆಯಬೇಕಾಗುತ್ತೆ ಮತ್ತು ಕೃಷಿ ಮಾಡಬೇಕಾಗುತ್ತೆ. ಬೇರೆ ಬೇರೆ ಕಾರಣಗಳಿಂದ ಕಬ್ಬಿದ್ರೆ ಮೆಷಿನರಿ ಬ್ರೇಕ್ ಡೌನ್ ಆಗಿರುತ್ತೆ. ಮೆಷಿನರಿ ಬ್ರೇಕ್ ಡೌನ್ ಆಗಿದ್ರೆ ಕಬ್ಬು ಸರಿಯಾಗಿದ್ರೆ ಕಬ್ಬು ಬರೋದಿಲ್ಲ. ಈ ರೀತಿಯಾಗಿ ತಾಂತ್ರಿಕ ತೊಂದರೆಗಳಿಂದ 2003ರಲ್ಲಿ ಸಂಪೂರ್ಣವಾಗಿ ಅದು ನಷ್ಟದ ಒಂದು ವ್ಯವಸ್ಥೆಗೆ ಹೋಗಿ ಕಾರ್ಖಾನೆ ಸ್ಥಗಿತಗೊಂಡು 2006ರಲ್ಲಿ ಸರ್ಕಾರ ಅದನ್ನು ಮುಚ್ಚುಗಳಿಗೆ ಆದೇಶ ಮಾಡಿತು. ನಂತರದ ಬೆಳವಣಿಗೆಗಳು ಏನಾಯ್ತು ಸರ್? ನಂತರದ ಬೆಳವಣಿಗೆ ಅಂತ ಹೇಳಿದ್ರೆ, ತದನಂತರ ನಾನು ಈ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಒಂದು ಮಾತನ್ನು ಹೇಳಬೇಕಾಗುತ್ತೆ. 85ರಲ್ಲಿ ಪ್ರಾರಂಭವಾದಂತಹ ಸಕ್ಕರೆ ಕಾರ್ಖಾನೆ, ಅದರ ಅಧ್ಯಕ್ಷನಾಗಿ ಸರ್ಕಾರವೇ KK ಪೈ ಅವರನ್ನ ಅಧ್ಯಕ್ಷನಾಗಿ ಮಾಡಿದರು 85ರಿಂದ 90ರವರೆಗೆ. ತದನಂತರ 2 ವರ್ಷ ಮತ್ತೆ ನಾಮಿನೇಟ್ ಮಾಡಿ ಶಂಭು ಶೆಟ್ಟಿ ಅವರನ್ನ ಅಧ್ಯಕ್ಷನಾಗಿ ಮಾಡಿದರು. ಶಂಭು ಶೆಟ್ಟಿಯವರು ಸ್ವಘೋಷಿತವಾಗಿ ಹೇಳಿ, ನನ್ನಿಂದ ಈ ಕಾರ್ಯ ಸಾಧ್ಯ ಇಲ್ಲ, ಇದಕ್ಕೆ ಒಂದು ಒಳ್ಳೆಯ ಅಭ್ಯರ್ಥಿಗಳು ಬೇಕಂತ ಹೇಳಿ ಆಸ್ಕರ್ ಫೆರ್ನಾಂಡಿಸ್ ಅಂತ ಹೇಳಿದಾಗ ಅವರು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸಿ 5 ವರ್ಷಗಳ ಕಾಲ ಅವರ ಅಧ್ಯಕ್ಷಗಿರಿಯನ್ನು ಮಾಡಿ ಅವರು ಆದಷ್ಟು ಕೆಲಸವನ್ನ ಮಾಡಿದ್ದಾರೆ. ಅದನಂತರ ನಮ್ಮ ಮಾಜಿ ಸಚಿವರಾದಂತಹ ಜಯಪ್ರಕಾಶ್ ಹೆಗಡೆ ಪುರ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಅಲ್ಲಿ ಕೆಲಸ ಕಾರ್ಯವನ್ನು ಮಾಡಿದರು. ಆನಂತರ ನಿವೃತ್ತ ಅಧಿಕಾರಿಗಳಾದಂತಹ ಜಯಶೀಲ್ ಶೆಟ್ಟಿ ಅವರು ಕೂಡ 5 ವರ್ಷ ಅಲ್ಲಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಯಾವ ರೂಪದಲ್ಲಿ ಸೇವೆ ಸಲ್ಲಿಸಿದ್ರು ಅಂತ ಹೇಳಿದ್ರೆ, ಬಹುಶಃ ಈ ಸಕ್ಕರೆ ಕಾರ್ಖಾನೆ ಬಂದಾದ ನಂತರ ಅಲ್ಲೂ ಬಹಳಷ್ಟು ಸವಾಲುಗಳು ಅವರ ಮುಂದಿತ್ತು. ಕಾರ್ಮಿಕರಿಗೆ ಕೊಡಲಿಕ್ಕೆ ಬಾಕಿ ಇದ್ದ ದುಡ್ಡನ್ನು ಕೊಡಲಿಕ್ಕಾಗಲಿಲ್ಲ, ಕಬ್ಬನ್ನು ಬೆಳೆದ ರೈತರಿಗೆ ಕಬ್ಬಿನ ಹಣವನ್ನು ಕೊಡಲಿಕ್ಕಾಗಲಿಲ್ಲ, ಮತ್ತು ಆಫೀಸ್ ಮೇಂಟೆನೆನ್ಸ್ ಇರಲಿ ಅಥವಾ ಸರ್ಕಾರಕ್ಕೆ ಸಲ್ಲಿಕೆ ಆಗಬೇಕಂತ ಟ್ಯಾಕ್ಸ್ಗಳನ್ನು ಕೊಡಲಿಕ್ಕೂ ಕೂಡ ಬಾಕಿ ಇತ್ತು. ಅಂತಹ ಸಂದರ್ಭದಲ್ಲಿ ಅವರು ಅಲ್ಲಿಂದ ಇಲ್ಲಿಯವರೆಗೆ ಆ ಒಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಆ ಕಾರ್ಖಾನೆಯ ಜಾಗವನ್ನು ಉಳಿಸಿಕೊಂಡು ಬಂದದ್ದೇ ಒಂದು ಸಾಹಸಮಯ ಒಂದು ವಿಚಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆದರೂ ಕೂಡ ಅಲ್ಲಿ ಒಂದು 3-4 ಗೋಡೌನ್ಗಳಿದ್ದು, ಆ ಗೋಡೌನ್ಗಳನ್ನ ಈ ಸಿಮೆಂಟ್ಗಳಿಗೆ ಬೇರೆ ಬೇರೆ ಉದ್ದೇಶಗಳಿಗೆ ಕೊಟ್ಟು ಆ ಬಾಡಿಗೆಯಲ್ಲಿ ಅಲ್ಲಿರುವಂತಹ ನೌಕರರಿಗೆ ಸಂಬಳ ಕೊಡುವ ವ್ಯವಸ್ಥೆಯನ್ನು ಮಾಡಿದ್ರು. ಆದರೂ ಕೂಡ ಬಾಕಿ ಆಯಿತು. ನೌಕರರು ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋಗಿ ಇದೆಲ್ಲ ಆಗುವ ನಡುವೆ ಬಡವರ ಬಂಧು ಅಂತ ಹೇಳುವಂತ ಸಿದ್ದರಾಮಯ್ಯನವರೇ ಅಧಿಕಾರಕ್ಕೆ ಬಂದಾಗ ಆಸ್ಕರ್ ಫರ್ನಾಂಡಿಸರು ಮತ್ತೆ ವಿನಯ್ ಕುಮಾರ್ ಸೊರಕೆ ಅವರು ಮತ್ತೆ ನಮ್ಮ ನಾಯಕರಾದ ಪ್ರತಾಪ್ ಸಿಂಗ್ ಶೆಟ್ಟಿ ಅವರ ಒತ್ತಾಯದ ಮೇರೆಗೆ ಆ ಬಾಕಿ ಇರುವ ಹಣವನ್ನ ಸಂದಾಯ ಮಾಡಲಿಕ್ಕೆ ಒಂದು 12 ಕೋಟಿ ಹಣವನ್ನ ಬಿಡುಗಡೆ ಮಾಡಿದರು. ಅದ್ರ ಮೂಲಕ ಕಾರ್ಮಿಕರಿಗೆ ಕೊಡುವಂತಹ ಹಣವನ್ನು ಕೊಟ್ಟರು. ಸಹಕಾರಿ ಸಂಘಗಳು ಸಾಲವನ್ನು ಕೂಡ ಕೊಟ್ಟಿದ್ದು, ಅದನ್ನು ಕೂಡ ಕೊಟ್ಟರು. ರೈತರಿಗೂ ಕೂಡ ಏನು ಬಾಕಿ ಇತ್ತು ಆ ಹಣವನ್ನು ಕೊಟ್ಟರು. ಬೇಸರದ ಸಂಗತಿ ಏನಂತ ಹೇಳಿದ್ರೆ, 10 ವರ್ಷಗಳ ಕಾಲ ಕೂಡ ಈ ರೈತರಿಗೆ ಹಣ ಸಿಕ್ಕದೇ ಇರುವ ಹಿನ್ನೆಲೆಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಬ್ಬ ರೈತ ಕೂಡ ಅದನ್ನು ಪ್ರತಿಭಟನೆ ಮಾಡಲಿಲ್ಲ. ಇದೊಂದು ಬಹಳ ವಿಶೇಷ ಮತ್ತು ವಿಷಾದನೀಯ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ನೋಡಿದ್ದೇವೆ ರೈತ ಸಂಘಟನೆಗಳು ಏನು ಕೆಲಸ ಮಾಡ್ತಾರೆ ಅಂತ. ಇದನ್ನೆಲ್ಲ ನೋಡಿದಂತಹ ನಮ್ಮ ನಾಯಕರುಗಳು ಈ ವ್ಯವಸ್ಥೆಯನ್ನು ಮಾಡಿ ಒಂದು ಹಂತಕ್ಕೆ ತಂದು ನಿಲ್ಲಿಸಿದರು. ಇದನ್ನ ಮುಂದುವರಿಸಲಿಕ್ಕೆ ಆಗದೇ ಇರುವಂತಹ ಸಂದರ್ಭದಲ್ಲಿ ಆ ಜಯಶೀಲ್ ಶೆಟ್ಟಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ತದನಂತರ ಸುಪ್ರದಾಸ್ ಶೆಟ್ಟಿ ಮತ್ತೆ
ಬೇರೆ ಬೇರೆಯವರು ಅವಿರೋಧವಾಗಿ ಆಯ್ಕೆಯಾಗಿ ಅದರ ಚುಕ್ಕಾಣಿಯನ್ನು 2020ರಲ್ಲಿ ಇಟ್ಕೊಳ್ತಾರೆ. 20ರಿಂದ 25ವರೆಗೆ 23ರವರೆಗೆ ಅವರು 24ರವರೆಗೆ ಅವರು ಆ ಒಂದು ಅಧ್ಯಕ್ಷರು ಮತ್ತು ನಿರ್ದೇಶಕರಾಗಿ ಸೇವೆ ಸಲ್ಲಿಸಿ ಅವರು ಆ ಅಧಿಕಾರವನ್ನು ಸ್ವೀಕಾರ ಮಾಡುವಾಗ ಪತ್ರಿಕಾಗೋಷ್ಠಿಯನ್ನ ಕರೆದು ರೈತರಿಗೆ ಮನಮುಟ್ಟುವಂತೆ ಮತ್ತು ಜನಸಾಮಾನ್ಯರಿಗೆ ಮನಮುಟ್ಟುವಂತೆ ನಾವು ಈ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಪುನಶ್ಚೇತನ ಮಾಡ್ತೇವೆ, ಸಕ್ಕರೆ ಕಾರ್ಖಾನೆಯನ್ನ ಪುನಶ್ಚೇತನ ಮಾಡುವ ಚಿಂತನೆಯಲ್ಲಿ ಮತ್ತು ಅದರ ಬೈ ಪ್ರಾಡಕ್ಟ್ಗಳಾಗಿ ನಾವು ಎಥೆನಾಲ್ಗಳನ್ನ ಪ್ರೊಡಕ್ಷನ್ ಅನ್ನು ಮಾಡಿ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತೇವೆ ಅನ್ನುವಂಥ ಸಂದೇಶವನ್ನು ಕೊಟ್ಟಾಗ ನಾವೆಲ್ಲರೂ ಎಲ್ಲ ಹಿರಿಯವರೆಲ್ಲ ಸೇರಿ ಬಿಜೆಪಿ ಸರ್ಕಾರ ಇದೆ, ಏನೋ ಆಗತ್ತೆ ಅನ್ನುವಂಥ ನಂಬಿಕೆಯಲ್ಲಿ ಇತ್ತು. ಆದರೆ ಅವ್ರು ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಬಂದ ನಂತರ ಅಲ್ಲಿ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ ಅನ್ನ ಮಾಡುವ ಬದಲು ಸರ್ಕಾರದ GST ಸಾಲ ಇದೆ, ಕಾರ್ಮಿಕರಿಗೆ ಹಣ ಕೊಡ್ಲಿಕ್ಕಿದೆ, ಕೋರ್ಟಲ್ ಇದೆ, ಹಾಗೆ ಹೀಗೆ ಅಂತ ಹೇಳಿ ಅವರು ಈಗಿರುವಂತಹ ಯಾವ ಸಕ್ಕರೆ ಕಾರ್ಖಾನೆ ಇದೆ ಆ ಸಕ್ಕರೆ ಕಾರ್ಖಾನೆ ಬಗ್ಗೆ ಒಂದು ಸ್ಟಡಿ ಮಾಡಲಿಕ್ಕೆ ತಜ್ಞರನ್ನ ಕರೆಸಿ ಇದು ಸಕ್ಕರೆ ಮಾಡಲಿಕ್ಕೆ ಯೋಗ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಅವರಿಂದ ರಿಪೋರ್ಟ್ ಅನ್ನು ಪಡೀತಾರೆ. ಮತ್ತು ಈ ಸಕ್ಕರೆ ಕಾರ್ಖಾನೆ ಹೀಗೆ ಇಟ್ಟರೆ ಇದು ಸ್ಕ್ರಾಪ್ ಆಗಿ ಉಪಯೋಗಕ್ಕೆ ಬರುವುದಿಲ್ಲ, ಇದನ್ನ ಟೆಂಡರ್ ಮೂಲಕ ಮಾರಿ ಬಂದಂತ ಹಣದಿಂದ ಸಾಲಗಳನ್ನ ಎಲ್ಲ ಕೊಟ್ಟು ಉಳಿದ ಹಣದಲ್ಲಿ ಮತ್ತೆ ಪುನಶ್ಚೇತನ ಮಾಡಬೇಕೆನ್ನುವ ಚಿಂತನೆಯಿಂದ ಟೆಂಡರ್ಗಳನ್ನು ಕರೆದು, ಪ್ರಾರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಟೆಂಡರ್ ಅನ್ನ ಕರೆದ್ರು, ಟೆಂಡರ್ ಪ್ರಕ್ರಿಯೆ ಆಯಿತು. ಆದರೆ ಅದಕ್ಕೆ ಅನುಮತಿ ಕೂಡ ಸಕ್ಕರೆ ಕಾರ್ಖಾನೆಯನ್ನು ಕೊಟ್ಟರು. ಆದರೆ ಈ ಸ್ಕ್ರಾಪ್ ಅನ್ನು ಮಾರುವಾಗ ಟೆಂಡರ್ ಪ್ರಕ್ರಿಯೆ ಪ್ರಕಾರ ಎಲ್ಲವನ್ನು ಮಾಡಬೇಕಾಗತ್ತೆ. ಪಾರದರ್ಶಕ ಕಾಯ್ದೆಯಲ್ಲಿ ಈ ಪ್ರೊಕ್ಯೂರ್ಮೆಂಟ್ ಪ್ರಕಾರ ಮುಖಾಂತರ ಟೆಂಡರ್ ಅನ್ನ ಕರೆದು ಅದನ್ನ ಸ್ಕ್ರಾಪ್ ಮಾಡಿ ಸೇಲ್ ಮಾಡಬೇಕಾಗಿತ್ತು. ಆದರೆ ಅವರು ಇವೆಲ್ಲಗಳನ್ನ ವೈಲೇಷನ್ ಮಾಡಿ ಬೇರೆ ಬೇರೆ ಹಂತದಲ್ಲಿ ಅದನ್ನು ಹೇಳಲಿಕ್ಕೆ ಹೋದ್ರೆ ಬಹುಶಃ 1 ಗಂಟೆಗಳ ಕಾಲ ಬೇಕಾಗತ್ತೆ. ಈ ಟೆಂಡರ್ ಪ್ರಕ್ರಿಯೆಗಳ ಏನು ಒಂದು ಮಾನದಂಡ ಇದೆ ಆ ಮಾನದಂಡಗಳನ್ನ ಮೀರಿ ಯಾರು ಬೈಯರ್ ಇದ್ದಾರೆ ಆ ಬೈಯರ್ ಮತ್ತು ಇವರು ಒಳ ಒಪ್ಪಂದಗಳನ್ನು ಮಾಡಿ ಲಂಸಮ್ ಹಣಕ್ಕೆ ಅಂತ ಹೇಳಿ 9.5 ಕೋಟಿಗೆ ಅವನಿಗೆ ಸೇಲ್ ಮಾಡ್ತಾರೆ. ಇಲ್ಲಿ ಸಾರ್ವಜನಿಕರಿಗೆ ಹೇಳ್ತಾರೆ ಹೋಗಿರುವಂತದ್ದೇ 9.5 ಕೋಟಿ ರೂಪಾಯಿ ಸಾಮಾನು ಅಂತೇಳಿ. ಆ ಒಂದು ಸಂದರ್ಭದಲ್ಲಿ ನಾವು ನಮ್ಮ ರೈತ ಸಂಘದ ಅಧ್ಯಕ್ಷರಾದಂತಹ ಪ್ರತಾಪ್ ಸಿಂಗ್ ಶೆಟ್ಟಿ ಅವರು ಬಹುಶಃ ಈ ಒಂದು ಕಾರ್ಖಾನೆಯನ್ನ ಕಟ್ಟಿ ಬೆಳೆದ ಮಹಾತ್ಮರು ತುಂಬಾ ಜನ ಇದ್ದಾರೆ. ರೈತರಿಗಾಗಿ ಇದ್ದಂತ ಇದೊಂದು ಭೂಮಿ, ಈ ಭೂಮಿಯನ್ನು ನಾವು ಕಳ್ಕೊಳ್ಬಾರದು. ಎಲ್ಲಿಯೋ ಒಂದು ಕಡೆಯಲ್ಲಿ ಅಪಸ್ವರ ಬಂತು, ಅಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿ. ಭ್ರಷ್ಟಾಚಾರ ಆದಾಗ ನಾವು ಮಾಹಿತಿ ಹಕ್ಕಿನ ಮೂಲಕ ಎಲ್ಲ ದಾಖಲೆಗಳನ್ನ ಪಡೆದು ನೋಡುವಾಗ 9.5 ಕೋಟಿ ಬದಲಿಗೆ 14 ಕೋಟಿ ರೂಪಾಯಿ ಅವ್ಯವಹಾರ ಆಗಿದ್ದು ನಾವು ಮಾಹಿತಿ ಹಕ್ಕಿನ ಮೂಲಕ ಪಡೆದಂತ ದಾಖಲೆಯಲ್ಲಿ ನಮಗೆ ತಿಳಿದು ಬಂತು. ಆ ಸಂದರ್ಭದಲ್ಲಿ ನಮ್ಮ ನಾಯಕರು, ರೈತ ಸಂಘದ ಅಧ್ಯಕ್ಷರು, 4 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ತಿನ ಸದಸ್ಯರಾಗಿ, ಸಭಾಪತಿಗಳಾಗಿ ಅಷ್ಟು ಒಂದು ಚಿಂತನೆಯನ್ನು ಇಟ್ಟುಕೊಂಡವರು 12 ವರ್ಷಗಳ ಹಿಂದೆ ರೈತರ ಕಾಳಜಿಯ ಬಗ್ಗೆ ಒಂದು ರೈತ ಸಂಘವನ್ನು ಕಟ್ಟಿದಂತಹ ಮಹಾತ್ಮರು. ಅವರು ಹೇಳಿದ್ರು, ನಾವು ರೈತರಾಗಿ ಈ ಒಂದು ಸ್ಥಳವನ್ನು ನಾವು ಉಳಿಸಿಕೊಳ್ಳದೇ ಇದ್ರೆ, ಈ ಒಂದು ಅವ್ಯವಹಾರವನ್ನು ನಾವು ಬಯಲಿಗೆ ಎಳೆದೇ ಇದ್ರೆ ನಾವು ರೈತ ದ್ರೋಹಿಗಳಾಗ್ತೇವೆ, ನಾವು ದೇಶದ್ರೋಹಿಗಳಾಗ್ತೇವೆ. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ವ್ಯವಹಾರದಲ್ಲಿ ಏನಾದರೂ ಆದ್ರೆ ನಮಗೆ ಚಿಂತೆ ಇಲ್ಲ, ರೈತರಿಗಾಗಿ ಮೀಸಲಿಟ್ಟಂತಹ ಈ ಒಂದು ಸ್ಥಳದಲ್ಲಿ ಇಂತಹ ಪ್ರಕರಣಗಳು ನಡೆದಾಗ
ಹೋರಾಟ ಮಾಡಬೇಕಂತ ಹೇಳಿ ನಾವು ಅದನ್ನ ನ್ಯಾಯಾಲಯದ ಮುಂದೆ PIL ಹಾಕಿ ಅವ್ರ ಮೇಲೆ ಇವತ್ತು ಪ್ರಕರಣ ದಾಖಲಾಗಿ ಅದು ಚಾರ್ಜ್ ಶೀಟ್ ಅನ್ನು ಹಾಕುವ ಹಂತದಲ್ಲಿ ಇದೆ. ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಿದ್ರೆ ಅದರ ಸಂಪೂರ್ಣವಾಗಿ ಅದರ ಚಿತ್ರಣ ಬರುತ್ತೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಕಾರ್ಖಾನೆಯಲ್ಲಿ ಈ ರೀತಿ ಅವ್ಯವಹಾರ ಆಗಿದೆ ಅಂತ ಗೊತ್ತಾದಾಗ ನಮ್ಮ ಸಂಘದಿಂದ ನಾವು ಮುಖ್ಯಮಂತ್ರಿಯವರಿಗೆ ಒಂದು ಪತ್ರ ಬರೀತೇವೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ಮಂಜುನಾಥ್ ಭಂಡಾರಿ ಅವರು ಒಂದು ಪತ್ರ ಬರೀತಾರೆ. ಅದನ್ನ ಪರಿಶೀಲಿಸಿ ವರದಿ ಕೊಡಿ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮುಖ್ಯಮಂತ್ರಿಯವರು ಪತ್ರ ಬರೀತಾರೆ. ಜಿಲ್ಲಾಧಿಕಾರಿಯವರು ಸಮಗ್ರ ತನಿಖೆ ಮಾಡಿ ಅವ್ಯವಹಾರ ಆಗಿರುವುದು ನಿಜ, 14 ಕೋಟಿವರೆಗೆ ಅವ್ಯವಹಾರ ಆಗಿದೆ ಅನ್ನುವಂತಹ ವರದಿಯನ್ನ ಕೊಟ್ಟ ನಂತರ ಅವರು ಅದನ್ನ ಕಬ್ಬು ಅಭಿವೃದ್ಧಿ ಮಂಡಳಿಗೆ ಬರೆದು ಅವರು ಒಂದು ಆದೇಶವನ್ನು ಮಾಡ್ತಾರೆ. ಒಂದು ನಿವೃತ್ತ ನ್ಯಾಯಾಧೀಶರಾದಂತಹ ರಾಧಾಕೃಷ್ಣ ಹೊಳ್ಳ ಅವರನ್ನ ನೇಮಕ ಮಾಡಿ ಅಲ್ಲಿ ಮೇಲ್ನೋಟಕ್ಕೆ ಅಲ್ಲಿ ಗುಜರಿ ವ್ಯವಹಾರದಲ್ಲಿ ನಷ್ಟ ಆಗಿದೆ ಅಂತ ಬಂದಿದೆ. ನಷ್ಟ ಆಗಿರುವ ಹಣ ಎಷ್ಟು, ನಷ್ಟವನ್ನು ಯಾರು ಭರಿಸಿದ್ದಾರೆ, ಆ ನಷ್ಟವನ್ನು ಯಾರು ಕೊಡಬೇಕಾಗತ್ತೆ ಅಂತ ವರದಿ ಕೊಡಬೇಕಂತ ಹೇಳುವ ಹಿನ್ನೆಲೆಯಲ್ಲಿ ಅವರನ್ನ ನೇಮಕ ಮಾಡಿ ಎಲ್ಲ ತನಿಖೆ ಕೂಡ ಆಗಿ ಇವತ್ತು ಆ ಒಂದು ನ್ಯಾಯಾಧೀಶರ ತನಿಖೆಯ ವರದಿ ಏನಿದೆ ಅದು ಮೊನ್ನೆ ಪತ್ರಿಕಾಗೋಷ್ಠಿ ಮೂಲಕ ಕಬ್ಬಿನ ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಬಹಿರಂಗ ಮಾಡಿದರು. ಅದರಲ್ಲಿ 14 ಕೋಟಿ ಹಗರಣ ಆಗಿರುವಂತಹದ್ದು ನಿಜ. ಅದಕ್ಕೆ ಸಂಬಂಧಪಟ್ಟಂತಹ 2 MDಗಳಿದ್ದಾರೆ, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತೆ ಟೆಕ್ನಿಕಲ್ ಕಮಿಟಿಯವರು ಅದನ್ನ ಅವರು ಭರಿಸಬೇಕಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಒಂದು ಕಡೆಯಲ್ಲಿ ನ್ಯಾಯಾಧೀಶರ ತನಿಖೆ ಈಗಾಗಲೇ ಸರ್ಕಾರಕ್ಕೆ ಹೋದರೂ ಕೂಡ ನಾವು ನಮ್ಮ ಕಡೆಯಿಂದ PIL ಅನ್ನು ಹಾಕಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಿದರೂ ಕೂಡ ಯಾವುದೇ ಸರ್ಕಾರ ಅದಕ್ಕೆ ನಮಗೆ ಯಾವುದೇ ರೀತಿಯಲ್ಲಿ ಸ್ಪಂದನೆ ಮಾಡಿಲ್ಲ. ನ್ಯಾಯಾಲಯದಲ್ಲಿದ್ದ ಪ್ರಕರಣ ಪೊಲೀಸ್ನವರು ನಿಷ್ಕ್ರಿಯರಾಗಿದ್ರು. ನಾವು ಪೊಲೀಸ್ನವ್ರ ಹತ್ರ ಪದೇ ಪದೇ ಹೋಗಿ ಕೇಳಿದ್ರು ಕೂಡ 9 ತಿಂಗಳಾದ್ರೂ ಕೂಡ ಅವ್ರು ಹೇಳಿದ್ರು ನಮ್ದೆಲ್ಲ ಚಾರ್ಜ್ ಶೀಟ್ ರೆಡಿಯಾಗಿದೆ, ನಮಗೆ 2 DRಗಳು ಅದರಲ್ಲಿ ಇದ್ದಾರೆ, ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಸರ್ಕಾರದ ಅನುಮತಿ ಬೇಕಂತ ಹೇಳಿದ್ರು. ಸರ್ಕಾರದ ಅನುಮತಿಯನ್ನು ಕೇಳಿ 8 ತಿಂಗಳಾದರೂ ಕೂಡ ಸರ್ಕಾರ ಅನುಮತಿಯನ್ನು ಕೊಡೋದಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ರೈತ ಸಂಘದ ಅಧ್ಯಕ್ಷರು ಒಂದು ತೀರ್ಮಾನವನ್ನು ಕೈಗೊಳ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ಈ ಕಾರ್ಯಾಂಗ ಇರಬಹುದು, ಶಾಸಕಾಂಗ ಇರಬಹುದು ಅಥವಾ ನ್ಯಾಯಾಂಗ ಇರಬಹುದು, ಇದು ಬಹಳ ಮುಖ್ಯವಾದಂತಹ ಒಂದು ಪಾತ್ರ, ನಮ್ಮ ಸಂವಿಧಾನದಲ್ಲಿ ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಇದು ಮೂರೂ ಕೂಡ ಕೆಲಸ ಮಾಡದಿದ್ದಾಗ ನಮ್ಮ ಹತ್ರ ಇರುವಂತಹದ್ದು ಒಂದೇ ಅಸ್ತ್ರ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವಾಗ ನಾವು ಯಾವ ರೀತಿ ಚಳವಳಿಯಲ್ಲಿ ಮಾಡಿದ್ದೇವೆ, ಇದೊಂದು ನಮ್ಮ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಾವು ಸತ್ಯಾಗ್ರಹದ ಮೂಲಕ ಪಡ್ಕೊಂಡಂತ ಮಹಾತ್ಮ ಗಾಂಧಿಯವರು ಬಹುಶಃ ಅದು ಒಂದೇ ದಾರಿ ನಮ್ಮ ಮುಂದೆ ಇತ್ತು. ನಾವು ಬ್ರಹ್ಮಾವರದ ಸಕ್ಕರೆ ಕಾರ್ಖಾನೆಯ ಎದುರಿನಲ್ಲಿ ಹೆಚ್ಚು ಕಡಿಮೆ 49 ದಿವಸ ಅಹೋರಾತ್ರಿ ಧರಣಿ ಮಾಡಿದ ನಂತರ ಇದು ಸರ್ಕಾರದ ಗಮನ ಸೆಳೆದು ಸರ್ಕಾರ ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಲಿಕ್ಕೆ ಅನುಮತಿಯನ್ನು ಕೊಟ್ಟಿತ್ತು. ಅಂದು ನಾವು ಬಹಳ ಸಂತೋಷ ಪಟ್ವಿ. ಪ್ರಾಸಿಕ್ಯೂಷನ್ ಸಿಕ್ಕಿಯಾಯಿತು, ಇನ್ನೇನು ಇವರು ಚಾರ್ಜ್ ಶೀಟ್ ಅನ್ನು ಹಾಕ್ತಾರೆ ಅಂತೇಳಿ. ಅದರ ಮಧ್ಯದಲ್ಲಿ ನಾವು ಇನ್ನೊಂದು ಮನವಿಯನ್ನು ಕೂಡ ಸರ್ಕಾರದ ಮುಂದಿಟ್ಟು ನಾವು ಪ್ರತಿಭಟನೆಯನ್ನು ಮಾಡಿದ್ದೀವಿ. ಯಾಕಂತ ಹೇಳಿದ್ರೆ ನಮಗೆ ಒಬ್ಬರು ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆ ಬೇಕಾಗತ್ತೆ. ಇದು 1-2 ರೂಪಾಯಿ ಹಗರಣ ಅಲ್ಲ, 14 ಕೋಟಿ ರೂಪಾಯಿ ಹಗರಣ ಆಗಿರೋದ್ರಿಂದ ನಮಗೆ ಒಬ್ಬ ಸ್ಪೆಷಲ್ ಪ್ರಾಸಿಕ್ಯೂಟರ್ನ ಕೊಡಬೇಕಂತ ಕೇಳಿದಾಗ ಅವರು ಶಿವಕುಮಾರ್ ಆಳು ಅನ್ನುವಂತಹ ಒಬ್ಬ ಒಳ್ಳೆಯ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ನೇಮಕ ಮಾಡಿದ್ದಾರೆ. ಅವರಿಗೆ ಕಳೆದ ಬಾರಿ ಸರ್ವೋತ್ತಮ ಸೇವಾ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇವತ್ತು ಯಾವ ಹಂತದಲ್ಲಿದೆ ಅಂತ ಹೇಳಿದ್ರೆ ಪ್ರಾಸಿಕ್ಯೂಷನ್ ಸಿಕ್ಕಿ 3-4 ತಿಂಗಳಾದರೂ ಕೂಡ ಇನ್ನೂ ಕೂಡ ಪೊಲೀಸ್ನವರು ಚಾರ್ಜ್ ಶೀಟ್ ಹಾಕಲಿಕ್ಕೆ
ಮೀನಾವೇಶವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಬೇಜಾರದ ಸಂಗತಿ. ಇದರ ಮಧ್ಯೆ ಏನಾಗುತ್ತೆ, ಇವರು ನಾವು ಅವ್ರ ಮೇಲೆ FIR ಹಾಕಿ ಆದ ನಂತರ ನಾವಂದ್ರೆ ಪೊಲೀಸ್ನವರು FIR ಹಾಕ್ತಾರೆ. ತದನಂತರ ಮೀಟಿಂಗ್ಗಳಿಗೆ ನಿರ್ದೇಶಕರು ಹೋಗೋದಿಲ್ಲ. ಅಲ್ಲಿ ಕೋರಂಗಳ ಕೊರತೆ ಇರುತ್ತೆ. ಸತತವಾಗಿ 3-4 ಮೀಟಿಂಗ್ಗಳಲ್ಲಿ ಕೋರಂ ಆಗದೇ ಇರುವ ಹಿನ್ನೆಲೆಯಲ್ಲಿ ಉಪನಿಬಂಧಕರು ಅಂದ್ರೆ ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ದ ಬ್ರಹ್ಮಾವರ, ಅದು ನಮ್ಮ ಸಹಕಾರಿ ಕಾರ್ಖಾನೆಯ ಮುಖ್ಯಸ್ಥರು ಸರ್ಕಾರಕ್ಕೆ ಪತ್ರ ಬರೀತಾರೆ. ಅಲ್ಲಿ ಯಾವ ರೀತಿಯ ಕೋರಂ ಇರುವುದಿಲ್ಲ, ಇದನ್ನ ಬರ್ಖಾಸ್ತು ಮಾಡಬೇಕು ಅನ್ನುವಂತ ಒಂದು ಪತ್ರವನ್ನು ಬರೀತಾರೆ. ಸರ್ಕಾರ ಆಡಳಿತ ಮಂಡಳಿಯನ್ನು ಬರ್ಖಾಸ್ತು ಮಾಡ್ತದೆ. ತದನಂತರ ಅದರ ಇಮಿಡಿಯೇಟ್ ಆಗಿ ಅದರ ಉಸ್ತುವಾರಿಯನ್ನ ನಿರ್ವಹಣಾಧಿಕಾರಿಯಾಗಿ ಉಡುಪಿ ಜಿಲ್ಲಾಧಿಕಾರಿಯವರು ವಹಿಸಿಕೊಳ್ತಾರೆ. DRO ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಅದೇ ರೀತಿಯಲ್ಲಿ 1 ವರ್ಷ ಹಾಗೆ ಮುಂದುವರಿತಾ ಬಂತು. 1 ವರ್ಷ ನಂತರ ಕಾನೂನು ಪ್ರಕಾರ ಅಲ್ಲಿ ಚುನಾವಣೆ ನಡೀಬೇಕಾಗತ್ತೆ. ಚುನಾವಣೆಗೆ ಕಾಲ್ ಫಾರ್ ಆಗುತ್ತೆ. ಚುನಾವಣೆಯಲ್ಲಿ ಕಾಲ್ ಫಾರ್ ಆದಾಗ ಅಲ್ಲಿ ಚುನಾವಣೆಗೆ ಅರ್ಹರಾಗಿರುವ ಮತದಾರರ ಸಂಖ್ಯೆ ಕೇವಲ 247. 3,500 ಸದಸ್ಯರು ಇದ್ದಾರೆ ನಮ್ಮ ಕಾರ್ಖಾನೆಯಲ್ಲಿ. ಆದರೆ ಅದರಲ್ಲಿ ಮತದಾನ ಮಾಡಲಿಕ್ಕೆ ಹಕ್ಕಿರುವವರು ಕೇವಲ 242. ಅದರಲ್ಲಿ ನಮ್ಮ ರೈತ ಸಂಘದ ಸದಸ್ಯರೇ ಸಾಧಾರಣ ಒಂದು 174-175 ಜನರಿದ್ದಾರೆ. ಖಂಡಿತವಾಗಿ ನಮಗೆ ಚುನಾವಣೆ ಮಾಡಬೇಕು, ಅಲ್ಲಿ ಹೋಗಿ ಅಧಿಕಾರ ಹಿಡಿಬೇಕು ಅನ್ನೋ ಯಾವುದೇ ದುರುದ್ದೇಶ ಇಲ್ಲ, ಯಾವುದೇ ಆಸೆ ಇರಲಿಲ್ಲ. ಆದರೆ ನಾವು 49 ದಿವಸ ಧರಣಿ ಮಾಡಿ, ಸತ್ಯಾಗ್ರಹ ಮಾಡಿ, ಆ 14 ಕೋಟಿ ಏನು ಅಲ್ಲಿ ಗುಜರಿಯಲ್ಲಿ ಅವ್ಯವಹಾರ ಆಗಿದೆ ಅದು ಪುನಃ ಸಕ್ಕರೆ ಕಾರ್ಖಾನೆಗೆ ಬರಬೇಕು. ಸರ್ಕಾರಕ್ಕೆ ಸಲ್ಲಿಸಬೇಕಾದಂತಹ GST ಮೊತ್ತ ಏನಿದೆ ಅದು ಸರ್ಕಾರಕ್ಕೆ ಬರಬೇಕು ಮತ್ತು 110 ಎಕರೆ ಜಾಗ ರೈತರ ಜಾಗವಾಗಿ ಉಳಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು ಧರಣಿಯನ್ನು ಮಾಡಿದ್ವಿ. ಆ ಸಂದರ್ಭದಲ್ಲಿ ನಮಗೆ ಸಹಸ್ರಾರು ಸಂಖ್ಯೆಯಲ್ಲಿ ಅಲ್ಲಿ ಜನ ಬಂದು ಒಳ್ಳೆ ರೀತಿಯ ಬೆಂಬಲ ಕೊಟ್ಟು, ಖಾಲಿ ಇದನ್ನು ಮಾತ್ರ ತಾವು ಮಾಡೋದಲ್ಲ, ಪುನಶ್ಚೇತನದ ಬಗ್ಗೆ ಕೂಡ ತಾವು ಮುಂದೆ ನೋಡಬೇಕನ್ನುವ ಅಹವಾಲುಗಳನ್ನ ಪದೇ ಪದೇ ಹೇಳಿದಾಗ ಒಂದು ನಿಟ್ಟಿನಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಮ್ಮ ನಾಯಕರಾದಂಥ ಪ್ರತಾಪ್ ಚಂದ್ರ ಶೆಟ್ಟರು ಹೇಳಿದರು, ಈ ಸಕ್ಕರೆ ಕಾರ್ಖಾನೆಯನ್ನ ಮರು ಸ್ಥಾಪಿಸುವುದು ಕನಸಿನ ಮಾತು. ಆದರೆ ಈ 110 ಎಕರೆಯನ್ನು ನಾವು ಉಳಿಸಿಕೊಳ್ಳುವ ಜವಾಬ್ದಾರಿ ನಮ್ಮ ರೈತರದ್ದು. ಇದನ್ನು ಉಳಿಸಿಕೊಳ್ಳಲಿಕ್ಕೆ ನಾವು ಏನಾದರೂ ಅಲ್ಲಿ ಒಂದು ರೈತ ಚಟುವಟಿಕೆಯನ್ನು ಮಾಡಲೇಬೇಕು ಅಂತ ಹೇಳಿ ಕೊನೆಗೆ ಉಪಾಯ ಇಲ್ಲದೆ ಇಲೆಕ್ಷನ್ ಕರೆದಾಗ ನಮ್ಮ ಹತ್ರ ಸದಸ್ಯತ್ವ ಇದ್ದಾಗ ನಾವು ಇಷ್ಟು 49 ದಿವಸ ಧರಣಿ ಮಾಡಿ ರೈತರಿಗಾಗಿ ಚಳವಳಿ ಮಾಡ್ತೇವೆ ಅಂತೇಳಿ ಹೇಳಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ಬಹುಶಃ ಚುನಾವಣೆ ಅಥವಾ ಅಲ್ಲಿ ಒಂದು ವ್ಯವಸ್ಥೆ ಅಡಿಯಲ್ಲಿ ಚುನಾವಣೆಗೆ ನಾವು ನಾಮಪತ್ರವನ್ನು ನಾವು ಸಲ್ಲಿಸ್ತೀವಿ. ನಾಮಪತ್ರ ಸಲ್ಲಿಸಿದಾಗ ಅದಕ್ಕೆ ವಿರುದ್ಧವಾಗಿ ಅಂದ್ರೆ 6 ಸೀಟುಗಳಿಗೆ ಯಾವುದೇ ರೀತಿಯ ಸ್ಪರ್ಧೆ ಇರಲಿಲ್ಲ, ಅವರೆಲ್ಲ ಅವಿರೋಧ ಆಯ್ಕೆ ಆದರು. ಜನರಲ್ ಸೀಟಿಗೆ 5 ಜನರು ಇದ್ದರು. ಆ 5 ಜನರಿಗೂ ಕೂಡ ಚುನಾವಣೆ ಆಯಿತು. ಚುನಾವಣೆ ಆದಾಗ ಸದಸ್ಯರೆಲ್ಲರೂ ಹೆಚ್ಚಿನ ಬಹುಮತದೊಂದಿಗೆ ನಮ್ಮ 5 ಜನರನ್ನ ಬೆಂಬಲಿಸಿ ಗೆಲ್ಲಿಸಿದ್ರು ಮತ್ತು 6 ಜನ ಮತ್ತೊಂದು C ತರಗತಿ, ಒಟ್ಟು 12 ಜನ ನಿರ್ದೇಶಕರು ನಾವು ಆರಿಸಿ ಬಂದಿದ್ವಿ. ಈಗ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀರಿ, ಜನ ಅಥವಾ ರೈತರು ನಿಮ್ಮಿಂದ ಏನ್ ನಿರೀಕ್ಷೆ ಮಾಡಬಹುದು? ನೋಡಿ, ನಾನು ಆವಾಗಲೇ ಹೇಳಿದ್ದೆ, ಅಧ್ಯಕ್ಷ ಸ್ಥಾನ ಸಿಕ್ಕಿದಾಗ ಬಹಳಷ್ಟು ಜನ ನನಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ಬಹುಶಃ ಅವರಿಗೆ ಏನೋ ನಮ್ಮ ಮೇಲಿನ ಒಂದು ವಿಶ್ವಾಸ ಅಥವಾ ಆ ಹುದ್ದೆಯ ಗೌರವ ಮತ್ತು ಒಂದು ರೈತ ಸಂಘ, ನಮ್ಮ ರೈತ ಸಂಘದ ನಾಯಕರು ಇವರೆಲ್ಲ ಸೇರಿ ಒಂದು ಚುನಾವಣೆಯ ಮೂಲಕ ಚುನಾಯಿತ ಸದಸ್ಯರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಖಂಡಿತವಾಗಿ ಅಲ್ಲಿ ಆ ಜಾಗದಲ್ಲಿ ಏನೋ ಒಂದು ರೀತಿಯ ರೈತರಿಗೆ ಪೂರಕವಾದಂತಹ ಒಂದು ಪುನಶ್ಚೇತನ ಆಗತ್ತೆ ಅನ್ನತಕ್ಕಂಥ ನಂಬಿಕೆ ಅವರಿಗೆ ಹುಟ್ಟಿ ಇವತ್ತು ಎಲ್ಲರ ದೃಷ್ಟಿ ನಮ್ಮ ಮೇಲಿದೆ. ಎಲ್ಲ ಕೋನಗಳಲ್ಲಿ ಕೂಡ ನಮ್ಮನ್ನ ಬಹಳ ಹತ್ತಿರದಿಂದ ನಮ್ಮ ರೈತರು, ಅಭಿಮಾನಿಗಳು, ಜನರು, 2 ಜಿಲ್ಲೆ ಉಭಯ ಜಿಲ್ಲೆಯ ಜನರು ಅಥವಾ ರಾಜಕಾರಣಿಗಳು
ಬೇರೆ ಬೇರೆಯವರು ನಮ್ಮನ್ನ ನೋಡ್ತಾ ಇದ್ದಾರೆ. ಇವತ್ತು ನಮ್ಮ ಮುಂದೆ ಸವಾಲು ಬಂದಿದೆ. ನಾನು ಎಲ್ಲೋ ಒಂದು ಕಡೆಯಲ್ಲಿ ಹೇಳಿದೆ, ನಾವಿಕನಿಲ್ಲದ ದೋಣಿಗೆ ನಾವು ನಾಯಕರಾಗಿದ್ದೇವೆ ಅಂತ ಹೇಳಿ. ನಮ್ಮ ಮುಂದೆ ಈಗ ಸವಾಲು ಏನಂತ ಹೇಳಿದ್ರೆ, ಅಲ್ಲಿ ಬೋರ್ಡ್ನಲ್ಲಿ ಯಾವುದೇ ರೀತಿಯ ಹಣದ ವ್ಯವಸ್ಥೆ ಇಲ್ಲ. ಕೇವಲ 8 ಲಕ್ಷ ರೂಪಾಯಿ ಉಳಿದಿದೆ. ಅದೇನೋ ಅವ್ಯವಹಾರ ಆಗಿದೆ ಅಂತ ನಾವು ಹೇಳಿದ್ದೇವೆ. ಅವ್ರು ಹೋಗುವಾಗ ಅಲ್ಲಿ 1 ಕೋಟಿವರೆಗೆ ಹಣ ಇತ್ತು. ಆಡಳಿತಾಧಿಕಾರಿಯಾದಂತಹ ಜಿಲ್ಲಾಧಿಕಾರಿಯವರು ಆ ಜಾಗದ ಒಂದು 54 ಲಕ್ಷ ರೂಪಾಯಿ ಏನೋ ಸ್ಟ್ಯಾಂಪ್ ಫೀ ಬಾಕಿ ಇತ್ತು. ಅದನ್ನು ಕಟ್ಟಿದ್ರೆ ಅದು ಆ ಜಾಗ ಆ ಸಹಕಾರಿ ಸಂಸ್ಥೆಗೆ ಉಳಿತದೆ ಅನ್ನುವ ದೃಷ್ಟಿಯಲ್ಲಿ 54 ಲಕ್ಷವನ್ನ ಕಟ್ಟಿ ಅದನ್ನ ಸಾಲ ಮುಕ್ತ ಮಾಡಿದೆ. ತದನಂತರ ಈ ಕಾರ್ಮಿಕರ ಒಂದು 10% ಅವರು ಇದನ್ನ ಇಂಟ್ರೆಸ್ಟ್ ಅನ್ನ ಕೇಳ್ತಾ ಇದ್ರು. ಆದರೆ ಹಿಂದಿನ ಬಾಡಿಯವರು ಸಹ ಒಂದು 4% ಕೊಟ್ಟಿದ್ದಾರೆ. ಇವರು ದೊಡ್ಡ ಮನಸ್ಸು ಮಾಡಿ ಮತ್ತೆ 2% ಹಣವನ್ನ ಕೊಟ್ಟು ಮತ್ತೆ 42 ಲಕ್ಷವನ್ನ ಕೊಟ್ಟು ಅಲ್ಲಿ ಖಾಲಿ 8 ಲಕ್ಷ 10 ಲಕ್ಷ ರೂಪಾಯಿ ಹಣ ಇದೆ. ಇಂಥ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ನಾಳೆ ಸಕ್ಕರೆ ಕಾರ್ಖಾನೆ ಮಾಡ್ತೇವೆ ಅಂತ ಘೋಷಣೆ ಮಾಡಿದರೆ, ಏಕಾಏಕಿಯಾಗಿ ಘೋಷಣೆ ಮಾಡಿದರೆ ನಮ್ಮಷ್ಟು ಮೂರ್ಖರು ಮತ್ತೆ ಯಾರು ಇರುವುದಿಲ್ಲ. ಆದರೆ ಸಕ್ಕರೆ ಕಾರ್ಖಾನೆಯನ್ನ ಮಾಡದೇ ಇದ್ರೆ ನೀವು ಅಲ್ಲಿ ಹೋಗಿ ಕೂತದ್ದು ಯಾಕೆ ಅಂತ ಕೂಡ ಜನ ಪ್ರಶ್ನೆ ಮಾಡ್ತಾರೆ. ಆದ್ರಿಂದ ಈ ಸವಾಲುಗಳನ್ನ ಯಾವ ರೀತಿ ನಾವು ತೆಗೆದುಕೊಳ್ಳಬೇಕಂತೇಳಿ ಹೇಳಿ ಚಿಂತನೆಯನ್ನು ಇವತ್ತು ನಮ್ಮ ರಾಜಕಾರಣಿಗಳು, ಈಗ ಬಹಳಷ್ಟು 2 ಜಿಲ್ಲೆಯಲ್ಲಿ 18 ಜನ ಶಾಸಕರಿದ್ದಾರೆ, 2 ಸಂಸದರಿದ್ದಾರೆ ಮತ್ತು ಲಕ್ಷಾಂತರ ಜನ ರೈತರಿದ್ದಾರೆ. ನಾವೀಗ ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ನಮ್ಮ ಚಿಂತನೆ ಹೇಗಿದೆ ಅಂತ ಹೇಳಿದ್ರೆ, ಇವತ್ತು ಅಧ್ಯಕ್ಷನಾದಾಗ ನಾಳೆಗೆ ನಾವು ಯಾವುದೇ ಘೋಷಣೆಯನ್ನು ಮಾಡಲಿಕ್ಕೆ ನಮ್ಮ ಹತ್ರ ಏನು ಬಂಡವಾಳ ಇರೋದಿಲ್ಲ. ಮತ್ತೆ ನಮಗೆ ಅಧ್ಯಕ್ಷರಾಗಿದ್ದವರಿಗೆ ಏನಾದರೂ ಪರಮಾಧಿಕಾರ ಇಲ್ಲ. ನಮ್ಮಕ್ಕಿಂತ ಮೇಲೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್, ನಾನು ಹೇಳಿದೆ, ಉಪನಿಬಂಧಕರು, ಸಹಕಾರಿ ಸಂಘಗಳ ಅಧಿಕಾರಿಗಳು, ಅವರು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ. ಅವರು ಕೂಡ ಅದಕ್ಕೆ ಶರ ಹಾಕದೇ ಇದ್ರೆ ನಮಗೆ ಯಾವುದೇ ರೀತಿಯ ತೀರ್ಮಾನವನ್ನು ಮಾಡಿಕೊಳ್ಳಿಕ್ಕೆ ಆಗುವುದಿಲ್ಲ. ಸಕ್ಕರೆ ಕಾರ್ಖಾನೆಯನ್ನು ಈ ಕ್ಷಣ ಮಾಡಲಿಕ್ಕೆ ನಾವೇನಾದರೂ ಸರ್ಕಾರಕ್ಕೆ ಮೊರೆ ಹೋದರೂ ಕೂಡ ಸರ್ಕಾರ ಸಂಬಂಧಪಟ್ಟ ಅಧಿಕಾರಿಗಳಿಂದ ಫಿಸಿಬಿಲಿಟಿ ಇದೆಯಾ ಇಲ್ಲ ಅನ್ನುವಂತ ಒಂದು ತನಿಖೆ ಮಾಡಿ ವರದಿ ಕೊಡಿ ಅಂತ ಹೇಳಿದ್ರೆ ಖಂಡಿತವಾಗಿ ಇಲ್ಲಿ ಫಿಸಿಬಿಲಿಟಿ ಇಲ್ಲ, ಸರ್ಕಾರದಿಂದ ಹಣ ಬರೋದಿಲ್ಲ. ಈಗ ನಾವು ಏನು ಮಾಡಬೇಕಂತ ಹೇಳಿದ್ರೆ, ಸರ್ಕಾರದ ಮೊರೆ ಹೋಗಬಹುದು, ಇಲ್ಲ ಬಂಡವಾಳಶಾಹಿ ಯಾರಾದರೂ ನಾನು ಸಕ್ಕರೆ ಕಾರ್ಖಾನೆಯನ್ನು ಮಾಡ್ತೇನೆ ನಮಗೆ ಲೀಸಿಗೆ ಕೊಡಿ ಅಂತೇಳಿ ಬರಬಹುದು. ಏನಾದರೂ ಆ ಪರಿಸ್ಥಿತಿ ಬರಬೇಕಾದ್ರೂ ಕೂಡ ನಾವು ರೈತರಲ್ಲಿ ವಿಶ್ವಾಸವನ್ನು ಮೂಡಿಸಬೇಕು. ಅದೇ ರೀತಿಯಲ್ಲಿ ಬಂಡವಾಳ ಹಾಕುವಲ್ಲಿ ಕೂಡ ವಿಶ್ವಾಸವನ್ನು ಮೂಡಿಸಬೇಕು, ರೈತರಿಗೂ ಕೂಡ ವಿಶ್ವಾಸವನ್ನು ಮೂಡಿಸಬೇಕು. ಅದು ಯಾವ ರೀತಿಯಲ್ಲಿ ಮೂಡಿಸಬೇಕಂತ ಹೇಳಿದ್ರೆ, ಇಲ್ಲಿ ದ್ವಂದ್ವ ನಮ್ಮ ಮುಂದೆ ಇದೆ. ದ್ವಂದ್ವಗಳು, ಸಕ್ಕರೆ ಕಾರ್ಖಾನೆ ಆಗಬೇಕಾದ್ರೆ ಕಬ್ಬನ್ನು ಬೆಳೆಸಬೇಕಾಗತ್ತೆ. ಕಬ್ಬನ್ನ ಬೆಳಿಲಿಕ್ಕೆ ಹೇಳಿದ್ರೆ ಕಾರ್ಖಾನೆ ಆಗ್ತದ ಅಂತ ಕೇಳ್ತಾರೆ. ಆದ್ರಿಂದ ಇದು ಪರಸ್ಪರ ಒಂದು ಸಂಬಂಧ ಆದಾಗ, ಹೆಣ್ಣು ಗಂಡಿನ ಸಂಬಂಧ ಆದಾಗ, ಇಬ್ಬರಿಗೂ ಮನವರಿಕೆ ಆದರೆ ಖಂಡಿತವಾಗಿ ಅಲ್ಲಿ ಒಂದು ಸಣ್ಣ ಮಟ್ಟದ ಸಕ್ಕರೆ ಕಾರ್ಖಾನೆಯನ್ನ ಮಾಡುವ ಚಿಂತನೆಯನ್ನು ನಾವು ಹೊಂದಿದ್ದೇವೆ. ಇವತ್ತೇ ಮಾಡ್ತೇವೆ, ನಾಳೆಗೆ ಮಾಡ್ತೇವೆ ಅನ್ನುವಂಥದ್ದಲ್ಲ. ಮುಂದಿನ ದಿವಸಗಳಲ್ಲಿ, ಈಗ ನಾವು ನಿನ್ನೆ ಅಧಿಕಾರವನ್ನು ಹಿಡ್ಕೊಂಡಿದ್ದೇವೆ, ಎಲ್ಲ ಪ್ರಗತಿಪರ ಕೃಷಿಕರನ್ನ ನಾವು ಒಟ್ಟುಗೂಡಿಸಬೇಕಾಗಿದೆ. ನಾವು ಒಂದು ಚೌಕಟ್ಟನ್ನು ಹಾಕಿಕೊಂಡಿದ್ದೇವೆ ಇವತ್ತು. ಯಾಕಂತ ಹೇಳಿದ್ರೆ ಇಲ್ಲಿ ಅಧ್ಯಕ್ಷನು ಮತ್ತು ಉಪಾಧ್ಯಕ್ಷರ ಜವಾಬ್ದಾರಿ ಮಾತ್ರ ಅಲ್ಲ, ನಿರ್ದೇಶಕರದ್ದು ಮಾತ್ರ ಅಲ್ಲ, ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ಕೂಡ ಅವರದ್ದೇ ಆದ ಸಾಮಾಜಿಕ ಕಳಕಳಿ ಇರಬೇಕಾಗತ್ತೆ. ಕಳಕಳಿ ಇರುವಂತಹ ತುಂಬಾ ಜನರಿದ್ದಾರೆ, ಮನೋಭಾವ ಇದ್ದವರು ಕೂಡ ಇದ್ದಾರೆ, ಸಹಕಾರ ಮಾಡುವಂತವರು ಕೂಡ ಇದ್ದಾರೆ. ಅಂತವರ ಹತ್ತಿರ ಹೋಗಿ ನಾವು ಹೇಗೆ ತಲುಪಬೇಕು ಅನ್ನುವ ಚಿಂತನೆ ಮಾಡಿ ಒಂದು 5-6 ಸಬ್ ಕಮಿಟಿಗಳನ್ನು ಮಾಡಿ
ಆ ಮೂಲಕ ಒಂದೊಂದು ಜವಾಬ್ದಾರಿಗಳನ್ನು ಒಬ್ಬೊಬ್ಬರಿಗೆ ಕೊಟ್ಟು ಒಂದು ವರ್ಷದ ನಂತರ ಒಂದು ಆಲೋಚನೆ ಮಾಡಿ ಒಂದು ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಈಗ 60 ಕೋಟಿಗೆ 70 ಕೋಟಿಗೆ ಸಣ್ಣ ಪ್ರಮಾಣದ ಸಕ್ಕರೆ ಕಾರ್ಖಾನೆ ಆಗತ್ತೆ ಅನ್ನುವಂತ ಮಾಹಿತಿ ನಮ್ಮ ಹತ್ರ ಇದೆ. ಮತ್ತು ಸುಧಾರಿತ ತಳಿಗಳು ಇಲ್ಲಿ ಏನು 6-8% ಇಳುವರಿ ಬರ್ತಾ ಇತ್ತು, ಅದೇ ಬೆಳಗಾವಿ ಮಹಾರಾಷ್ಟ್ರ ಆ ಭಾಗದಲ್ಲಿ 12-14% ಇಳುವರಿ ಬರುವಂತ ಸಂದರ್ಭದಲ್ಲಿ ಇವತ್ತು ಸುಧಾರಿತ ತಳಿಗಳು ಬಂದು ಅದಲ್ಲಿ 10% ವರೆಗೆ ಅದು ರಿಕವರಿ ಆಗಿ ಅದು ಲಾಭದಾಯಕ ಅನ್ನೋ ಒಂದು ರಿಪೋರ್ಟ್ ಕೂಡ ಸಿಕ್ಕಿದೆ. ಈಗ ನಾವು ರೈತರಿಗೆ ಪ್ರಾರಂಭ ಮಾಡ್ತೇವೆ, ಈಗ 1 ತಿಂಗಳ ನಂತರ ಪ್ರಾರಂಭ ಮಾಡ್ತೇವೆ. ಕಬ್ಬನ್ನ ತಾವು ಬೆಳಿಬೇಕು, ನಿಮಗೆ 4,000 ರೂಪಾಯಿ ಈಗ ಮಿನಿಮಮ್ ನಾವು ಟನ್ನಿಗೆ 4,000 ರೂಪಾಯಿನ ಇಟ್ಟಿದ್ದೇವೆ. ತಾವು ಕಬ್ಬು ಬೆಳಿಬೇಕು ಅಂತ ಹೇಳಿ ಅವ್ರ ಹತ್ರ ಕೇಳಬೇಕು. ಕೇಳುವಂತಹ ಸಂದರ್ಭದಲ್ಲಿ ನಮ್ಮ ಮುಂದೆ ಇನ್ನೊಂದು ಸವಾಲು ಬರುವುದು ಅಂತ ಹೇಳಿದ್ರೆ, ಯಾವುದೇ ರೈತ ನೀವು ಕಬ್ಬನ್ನು ನಡಿ ಅಂತ ಹೇಳಿದ ತಕ್ಷಣ ನಡ್ಲಿಕ್ಕೆ ಅವನ ಹತ್ರ ಆರ್ಥಿಕ ಸಮಸ್ಯೆ ಇರುತ್ತೆ, ಕಬ್ಬಿನ ಬೀಜವನ್ನು ಕೊಡಬೇಕಾಗತ್ತೆ. ಆ ಆರ್ಥಿಕ ಸಮಸ್ಯೆ ಬಂದಾಗ ಈ ಹಿಂದೆ ಮಾಡಿದ್ದಾರೆ. ಈಗ ಡಿಸಿಸಿ ಬ್ಯಾಂಕ್ ಇರ್ಬೋದು, ಬೇರೆ ಬ್ಯಾಂಕ್ ಇರ್ಬೋದು, ನಾವೆಲ್ಲ ರೈತರು, ನಾವು, ಬ್ಯಾಂಕ್ಗಳು ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಪ್ಪಂದವನ್ನ ಮಾಡಿ ಕಬ್ಬು ಬೆಳಿಲಿಕ್ಕೆ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಬೇಕಾದ ಪರಿಸ್ಥಿತಿ ಇರುತ್ತೆ. ಸೊ ಅದನ್ನು ಕೂಡ ಯಾವ ರೀತಿಯಲ್ಲಿ ಮಾಡಬೇಕಂತ ಚಿಂತನೆ ಇದೆ. ಆದರೆ ಕಬ್ಬನ್ನ ಇವತ್ತು ಅಲ್ಲಿ 300 ಟನ್ ಕಬ್ಬು ಸರಾಸರಿಯಾಗಿ ಇವತ್ತು ಕೂಡ ಸಕ್ಕರೆ ಕಾರ್ಖಾನೆಗೆ ಬರ್ತಾ ಇದೆ. ಅದನ್ನು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದನ್ನು ಬೆಲ್ಲ ಮಾಡುವ ಮೂಲಕ ಆ 300 ಟನ್ ಇದ್ರೆ 400 ಟನ್ ಇದ್ರೂ ಕೂಡ ತಕೊಂಡು ಬೆಲ್ಲ ಮಾಡಿ ಮಾರ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆಯಲ್ಲಿ. 1 ಕೆಜಿಗೆ 100 ರೂಪಾಯಲ್ಲಿ ಹೋಗ್ತಾ ಇದೆ. 150 ರೂಪಾಯಲ್ಲಿ ಇಟ್ಟರೂ ಕೂಡ ಅಲ್ಲಿ ಬೆಲ್ಲಕ್ಕೆ ಇವತ್ತು ಬಹಳ ಒಂದು ಇದಿದೆ, ಡಿಮಾಂಡ್ ಇದೆ. ಯಾಕಂತ ಹೇಳಿದ್ರೆ ಅಷ್ಟು ಶುದ್ಧವಾದ ಬೆಲ್ಲ ನಾನು ಕೂಡ ತಗೊಂಡಿದ್ದೇನೆ. ಆದ್ರಿಂದ ಎಷ್ಟೇ ಟನ್ ಬೆಳೀಲಿ ಬೇಕಾದ್ರೆ ಈಗ ಪ್ರಾರಂಭದಲ್ಲಿ ಈಗ ಒಂದು ಗಾಣವನ್ನು ಹಾಕಿದ್ದಾರೆ, ಈಗ ಆಟೋಮೆಟಿಕ್ ಮೆಷಿನ್ ಕೂಡ ಬಂದಿದೆ. ಕಬ್ಬಿನ ಸಾಂದ್ರತೆಯನ್ನು ನೋಡಿ ಆಟೋಮೆಟಿಕ್ ಪ್ಲಾಂಟ್ ಹಾಕಿದ್ರೆ ಪ್ರಾರಂಭ ದಿನಗಳಲ್ಲಿ ಇಮಿಡಿಯೇಟ್ ಬೆಲ್ಲ ಮಾಡಿ ಮಾರಿ ರೈತರಿಗೆ ಹಣ ಕೊಡುವಂಥದ್ದು ದೊಡ್ಡ ವಿಷಯವಲ್ಲ. ಆದರೆ ಒಂದು ಸಲ ಕಬ್ಬನ್ನ ಬೆಳೆದು ಅದರ ಸಾಹಸ ಬೇಡ ಅಂತ ಹಿಂದೆ ಸರಿದಂತ ರೈತರನ್ನ ಆ ದಾರಿಗೆ ಪುನಃ ತರಬೇಕಲ್ಲ, ಅದರಲ್ಲಿ ನಮಗೆ ಸ್ವಲ್ಪ ಕೆಲಸ ಮಾಡುವಂತದ್ದು ಇರುತ್ತೆ. ನಾವೆಲ್ಲರೂ ಕೂಡ ಈ ಹುದ್ದೆಯಲ್ಲಿ ಕೂತ ನಂತರ ನಾವು ಖಾಲಿ ಹುದ್ದೆಯಲ್ಲಿ ಕೂತ್ಕೊಂಡು ಭಾಷಣ ಮಾಡುವಂತದ್ದು, ಹೇಳಿಕೆಗಳನ್ನು ಕೊಡುವಂತದ್ದು ಇದು ಮಾಡಿದ್ರೆ ಸಾಕಾಗುವುದಿಲ್ಲ. ನಾವು ಗ್ರೌಂಡ್ ಲೆವೆಲ್ನಲ್ಲಿ ಅಂತ ಹೇಳಿದ್ರೆ ಬುಡಮಟ್ಟದಿಂದ ಹೇಗೆ ನಾವು ರೈತರನ್ನು ಜಾಗೃತ ಮಾಡಬೇಕು. ಈಗ ರೈತರಿಗೆ ಈ ಹಿಂದೆ ನಾವು ರೈತರನ್ನ ಸಂಪರ್ಕ ಮಾಡಬೇಕಾದ್ರೆ ಒಂದು ಸಮಸ್ಯೆ ಇತ್ತು. ನಾನು ಹೇಳಿದೆ ಆವಾಗಲೇ ನಮ್ಮ ಹತ್ರ ನೀರಿಲ್ಲ ಅಂತೇಳಿ. ಈಗ ವರಾಯಿ ನೀರು ರೈತರಿಗೆ ಕೊಡದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಇದೇ ರೈತ ಸಂಘದ ನಾವುಗಳು ಪ್ರತಾಪ್ ಚಂದ್ರ ಶೆಟ್ಟರ್ ನೇತೃತ್ವದಲ್ಲಿ ಅವರದೇ ಸರ್ಕಾರ ಇದ್ರೂ ಕೂಡ ಸರ್ಕಾರದ ಬಗ್ಗೆ ಚಿಂತನೆಯನ್ನ ಮಾಡದೆ ರೈತರ ಬಗ್ಗೆ 16 ದಿವಸಗಳ ಕಾಲ ಅಹೋರಾತ್ರಿ ಧರಣಿಯನ್ನು ನಾವು ವರಾಯಿಯ ಸಿದ್ದಾಪುರದ ಕಚೇರಿಯ ಚೌಕಟ್ಟಿನಲ್ಲಿ ಮಾಡಿದ್ವಿ. ಆ ಸಂದರ್ಭದಲ್ಲಿ 3 ಜನ ವಿನಯ್ ಕುಮಾರ್ ಸೊರ್ಕೆ ಅವರು ಸೇರಿ 3 ಜನ ಮಂತ್ರಿಗಳು ಬಂದು ಖಂಡಿತವಾಗಿ ನಾವು ನಿಮಗೆ ಒಂದು 3 ತಿಂಗಳಲ್ಲಿ ನೀರನ್ನು ಕೊಡುವ ಒಂದು ವ್ಯವಸ್ಥೆಯನ್ನ ಮಾಡ್ತೇವೆ ಅಂತೇಳಿ. ಯಾಕಂತ ಹೇಳಿದ್ರೆ ಪ್ರಾರಂಭ ಆಗಿ 35 ವರ್ಷ ಆಗಿದೆ ಆ ಪ್ರಾಜೆಕ್ಟ್. ಜನರಿಗೆ ನೀರಿಲ್ಲ, ಜನರ ನೀರಲ್ಲಿ ಕಣ್ಣು ಮಾತ್ರ, ಚಲನಲ್ಲಿ ನೀರಿಲ್ಲ. ನೀರು ಕೊಡಬೇಕು ಅನ್ನೋ ಒಂದೇ ಉದ್ದೇಶದಿಂದ ಮಾಡಿದಾಗ 2 ತಿಂಗಳಲ್ಲಿ ಆ ಪ್ರಾಜೆಕ್ಟ್ ಅನ್ನ ಕಂಪ್ಲೀಟ್ ಮಾಡಿ ಅಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಬಂದು ಅದನ್ನು ಉದ್ಘಾಟನೆ ಮಾಡಿ ಈಗ 1000 ಎಕರೆಗೆ ನೀರು ಹೋಗ್ತಾ ಇದೆ. ಏತ ನೀರಾವರಿಯ ಮೂಲಕ ಬಹಳಷ್ಟು ಪ್ರದೇಶಗಳಿಗೆ ಇವತ್ತು ನೀರು ಹೋಗ್ತಾ ಇದೆ. ಕರಾವಳಿ ಭಾಗದ ತುದಿಯವರೆಗೂ ಹೋಗ್ತಾ ಇದೆ. ಇನ್ನೊಂದು ಏತ ನೀರಾವರಿ ಕೋಟೇಶ್ವರದ ಮೂಲಕ ಹಂಗಾರಕಟ್ಟೆಗೂ ಕೂಡ ಹೋಗ್ತಾ ಇದೆ. ಈಗ ಎಲ್ಲಿ ಕೂಡ ನೀರಾವರಿಯ ಸಮಸ್ಯೆ ಇಲ್ಲ. ಈಗ ಸಮಸ್ಯೆ ಇರುವಂತಹದ್ದು ಕೃಷಿಕರು
ಈ ರೈತರು ಏನಿದ್ದಾರೆ ಅವರೆಲ್ಲ ಇವತ್ತಿನ ಈ ಒಂದು ಏನು ದಿನನಿತ್ಯದ ಬಳಕೆಯ ವಸ್ತುಗಳಿದ್ದಾವೆ, ಅದರ ಬೆಲೆ ಏರಿಕೆ, ಇಂಧನ ಬೆಲೆ ಏರಿಕೆ ಅಥವಾ ಬೇರೆ ಬೇರೆ ನಿರ್ವಹಣೆಯ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಅದರಿಂದ ಹಿಂದೆ ಸರಿದು ಕೆಲವರು ಗೂಳೆ ಹೋಗಿದ್ದಾರೆ ಬೇರೆ ಊರಿಗೆ. ಮಕ್ಕಳಂತೂ ಜಾಗ ಹಡು ಬಿದ್ದಿಲ್ಲ ಅಂತ ಹೇಳಿ ಹೊರಗಡೆ ಹೋಗಿ ದುಡಿದು ಮನೆಗೇನೋ ಕೊಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮಗೆ ನಾವು ಆಲೋಚನೆ ಮಾಡುವಂಥದ್ದು, ನಾವು ಇದರ ಬಗ್ಗೆ ಯಾರಿಂದ ಹೆಚ್ಚಿನ ತಿಳುವಳಿಕೆಯನ್ನು ತೆಗೆದುಕೊಳ್ಬಹುದು, ಯಾವ ರೀತಿ ಅವರನ್ನ ಆಕರ್ಷಣೆ ಮಾಡಬೇಕು, ಇದೆಲ್ಲ ನಮ್ಮ ಮುಂದೆ ಸವಾಲಿದೆ ಇವತ್ತು. ಆದರೆ ಒಂದು ಧೈರ್ಯ ಏನಂತ ಹೇಳಿದ್ರೆ, ನಿಮಗೂ ಕೂಡ ಗೊತ್ತಿರಬಹುದು, ನಮ್ಮ ಈ ಉಭಯ ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲಾ ರೈತ ಸಂಘ ಅನ್ನುವಂಥದ್ದು ವಿಶಿಷ್ಟ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಪ್ರಾರಂಭದಲ್ಲಿಂದ ನಾನಿದ್ದೆ, 12 ವರ್ಷಗಳ ಹಿಂದಿನ ನಾನು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿ ಆ ರೈತ ಸಂಘದಲ್ಲಿ ನಾನಿದ್ದೇನೆ. ರೈತರಿಗೆ ಏನೇ ಸಮಸ್ಯೆ ಬಂದರೂ ಕೂಡ ಈ ರೈತ ಸಂಘ ಅನ್ನುವಂಥದ್ದು ಒಂದು ವಿಶೇಷವಾದ ನಮ್ದು ರೈತ ಸಂಘ. ಇಲ್ಲಿ ಪಕ್ಷ ಭೇದ ಇಲ್ಲದೆ ಎಲ್ಲಾ ಪಕ್ಷದ ಜನರು ಪದಾಧಿಕಾರಿಗಳಿಗಾಗಿ ಕೂಡ ನಮ್ಮ ರೈತ ಸಂಘದಲ್ಲಿದ್ದಾರೆ. ಮೊನ್ನೆ ನಾವು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಕೂಡ ಅವರು ಬಂದು ಅದರಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಹಾಗನ್ನುವಾಗ ಇಲ್ಲಿ ಪಕ್ಷ ಅನ್ನುವಂಥದ್ದು ಸೆಕೆಂಡರಿ ಆಗುತ್ತೆ. ಯಾವುದೇ ರಾಜಕೀಯ ನಾಯಕರುಗಳು ನಾವು ಧರಣಿ ಮಾಡುವಾಗ ಯಾವುದೇ ಅಪಸ್ವರವನ್ನು ಯಾವುದೇ ಶಾಸಕರು ಮಾಡಲಿಲ್ಲ. ಆದರೆ ನಮ್ಮ ಜೊತೆಗೆ ಬಂದು ಕೈ ಸೇರಿಸಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಪ್ರತಾಪ್ ಚಂದ್ರ ಶೆಟ್ಟರು ಕಾಂಗ್ರೆಸ್ಸಿನ ನಾಯಕರಾಗಿದ್ದರು ಮತ್ತು ಕಾಂಗ್ರೆಸ್ನಿಂದ ಪ್ರತಿಭಟನೆ ಆಗಿದೆ. ಹಿಂದಿನ ಅವಧಿಯ ಏನು ಬಿಜೆಪಿಯ ಸುಪ್ರಭಾತ್ ಶೆಟ್ಟಿ ಮತ್ತು ಅವರ ಬಳಗದವರು ಸೇರಿ ಮಾಡಿದ್ದಾರೆ, ಅದನ್ನ ಪ್ರತಿಪಾದಿಸಲಿಕ್ಕೆ ಆಗದೆ ಬಹುಶಃ ಅವರು ಬರಲಿಲ್ಲ. ಆದರೆ ಎಲ್ಲೂ ಕೂಡ ವಿರೋಧ ಮಾಡಲಿಲ್ಲ. ನಮಗೇನು ನಾವು ಪಕ್ಷಾತೀತವಾಗಿ ಇದ್ದವರು, ನಮಗೆ ಯಾವ ರಾಜಕೀಯ ನಾಯಕರ ಹತ್ರ ಹೋಗ್ಬೇಕಾದ್ರೂ ಕೂಡ ನಮ್ಮ ಹತ್ರ ಏನೋ ಬ್ರ್ಯಾಂಡ್ ಇಲ್ಲ. ನಮ್ಮ ಹತ್ರ ಹಸಿರು ಶಾಲು ಮತ್ತೆ ಏನಾದ್ರೂ ಮನವಿ ಕೇಳುವಂಥದ್ದು ನಮ್ಮ ಧರ್ಮ. ಖಂಡಿತ ನಾವು ಕೇಳ್ತೇವೆ, ಎಲ್ಲರನ್ನೂ ಅಪ್ರೋಚ್ ಆಗ್ತೇವೆ, ಮಾಡಲೇಬೇಕಾಗತ್ತೆ. ಈ ಒಂದು ಸಕ್ಕರೆ ಕಾರ್ಖಾನೆ ಉಳಿಬೇಕಾದ್ರೆ ಬೇರೆ ಬೇರೆ ರೀತಿಯ ಮಾರ್ಗ ಇದೆ. ಆ ಜಾಗ ಉಳಿಸಬೇಕಾದ್ರೆ ಬೇರೆ ರೀತಿಯ ಮಾರ್ಗ ಇದೆ. ರೈತರಿಗೆ ಬೇಕಾದಂತ ಬೇರೆ ಬೇರೆ ಘಟಕಗಳಲ್ಲಿ ಸ್ಥಾಪನೆ ಮಾಡಬಹುದು, ಎಣ್ಣೆಗಾಣವನ್ನು ಹಾಕಬಹುದು, ಕಾಯಿ ತುರಿಯನ್ನು ಕೂಡ ಮಾಡಬಹುದು, ಇಲ್ಲ ಗೋಡೌನ್ಗಳನ್ನು ಮಾಡಿ ರೈತರಿಗೆ ಮಾಡಬಹುದು, ಇಲ್ಲ ವಾಣಿಜ್ಯ ಸಂಕೀರ್ಣವನ್ನು ಮಾಡಿ ರೈತ ಪರಿಕರಗಳನ್ನು ಇಡುವಂತ ವ್ಯವಸ್ಥೆ ಮಾಡಬಹುದು. ಬೇರೆ ಬೇರೆ ರೀತಿಯಲ್ಲಿ ಮಾಡಿದ್ರೆ ಖಂಡಿತ ಜಾಗ ಉಳಿತದೆ ಮತ್ತು ಲಾಭ ಅಂತೂ ಖಂಡಿತ ಸಿಗುತ್ತೆ. ಇಲ್ಲಿ ಲಾಭ ಅನ್ನೋದಕ್ಕಿಂತ ಒಂದು ಸಕ್ಕರೆ ಕಾರ್ಖಾನೆ ಅಂತ ವಿಚಾರ ಬಂದಾಗ ಉಭಯ ಜಿಲ್ಲೆಯಲ್ಲಿರುವ ಒಂದೇ ಒಂದು ಸಕ್ಕರೆ ಕಾರ್ಖಾನೆ, ಅದೀಗ ದಕ್ಷಿಣ ಕನ್ನಡ ಸಹಕಾರಿ ಸಕ್ಕರೆ ಕಾರ್ಖಾನೆ ಅಂತ ಇದೆ. ಅದನ್ನ ಇವತ್ತು ತಾವು ಅಂದಾಜು ಮಾಡಿದ್ರೆ 110 ಎಕರೆ ಇಂಡಸ್ಟ್ರಿಯಲ್ ಕನ್ವರ್ಷನ್ ಆಗಿರುವಂತಹ ಜಾಗ. ನಾಳೆ 10 ಎಕರೆ ಜಾಗವನ್ನ ಮಾಡಿ ನಾವು ಫ್ಯಾಕ್ಟರಿಯನ್ನು ಮಾಡಬಹುದು. ಆದರೆ ಜಾಗವನ್ನ ಆಸ್ತಿಯನ್ನ ಮಾರಿ ಸಾಲ ತೀರಿಸೋದು, ಮನೆಯನ್ನ ಮಾರಿ ಸಾಲ ತೀರಿಸುವುದು ಇದು ಒಳ್ಳೆಯ ಒಂದು ಚಿಂತನೆ ಅಲ್ಲ. ಆ ಜಾಗವನ್ನು ಕೂಡ ಉಳಿಸಿಕೊಳ್ಬೇಕು, ಅಲ್ಲಿ ಒಂದು ಪುನಶ್ಚೇತನ ಮಾಡಬೇಕು. ಖಂಡಿತವಾಗಿ ಇವತ್ತು ನಮಗೆ ಧೈರ್ಯ ಇದೆ. ಯಾಕಂತ ಹೇಳಿದ್ರೆ 12 ವರ್ಷಗಳಿಂದ ನಾವು ರೈತ ಸಂಘಟನೆಯಿಂದ ಯಾವ್ಯಾವ ವಿಚಾರದಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ನಾವು ಹೋಗಿದ್ದೇವೆ. ಗ್ರಾಮಗಳಿಗೆ ಹೋಗಿ ನಾವೆಲ್ಲ ವಲಯಗಳನ್ನು ಮಾಡಿದ್ದೇವೆ. 12 ವಲಯಗಳನ್ನು ಮಾಡಿದ್ದೇವೆ. ಆ 12 ವಲಯ ಅನ್ನುವಂಥದ್ದು ಇಡೀ ಉಡುಪಿ ಜಿಲ್ಲೆಗೆ ಬರುತ್ತೆ. ಅಲ್ಲೆಲ್ಲ ಹೋಗಿ ರೈತರ ಸಮಸ್ಯೆಗಳನ್ನ ಕೇಳಿ ನಾವು ಮಾಡಿದ ಸಾಧನೆಯನ್ನ ಟಿವಿ ಮುಂದೆ ಕೂತ್ಕೊಂಡು ಹೇಳುವಂತಹದ್ದು, ಸಾರ್ವಜನಿಕವಾಗಿ ಹೇಳುವಂತಹದ್ದು, ಪೇಪರ್ ಮೂಲಕವಾಗಿ ಹೇಳುವಂತಹದ್ದು ನಮ್ಮದಲ್ಲ. ನಮಗೆ ಅಲ್ಟಿಮೇಟ್ಲಿ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ರೈತರ ಸಮಸ್ಯೆ ಪರಿಹಾರ ಆಗುವಂಥದ್ದು. ಆ ನಿಟ್ಟಿನಲ್ಲಿ ಪ್ರತಾಪ್ ಚಂದ್ರ ಶೆಟ್ಟಿ ಅವರನ್ನ ಪಕ್ಷಾತೀತವಾಗಿ ಇವತ್ತು ಎಲ್ಲಾ ರಾಜಕಾರಣಿಗಳು ಕೂಡ ನಂಬ್ತಾರೆ, ಜನಸಾಮಾನ್ಯರು ಕೂಡ ನಂಬ್ತಾರೆ. ಅದರಲ್ಲಿ ವಿಶೇಷವಾಗಿ ರೈತರು ಅವರನ್ನು ನಂಬಿದ್ದಾರೆ. ಅವರು ನಮಗೊಂದು ಆಶ್ವಾಸನೆ ಕೊಟ್ಟರು, ನಾನು ಅಧ್ಯಕ್ಷನಾಗಬೇಕು ಅಥವಾ ನಿರ್ದೇಶಕನಾಗಬೇಕಂತ ಅವರು ಹೇಳಿದಾಗ
ನಾನು ಸತಾಯಗತಾಯ ನಾನು ಆ ಒಂದು ವ್ಯವಸ್ಥೆಗೆ ಬರೋದಿಲ್ಲ. ಯಾಕಂದ್ರೆ ನಾನು ಸಾರ್ವಜನಿಕವಾಗಿ ಈಗಾಗಲೇ ಇದ್ದೇನೆ. ನಾನು ಉದ್ಯಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೇನೆ. ಇದು ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ನನ್ನ ದಿನನಿತ್ಯದ ವ್ಯವಹಾರಗಳು ನಿಲ್ತದೆ ಅನ್ನುವಂಥ ರೀತಿಯಲ್ಲಿ ನಾನು ಅಲ್ಲಿಂದ ಪಲಾಯನ ಮಾಡಲಿಕ್ಕೂ ಕೂಡ ನೋಡಿದ್ರು ಸಹ ಅವ್ರು ಬಿಡಲೇ ಇಲ್ಲ. ಯಾಕಂತ ಹೇಳಿದ್ರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡುವಾಗ ಬಹಳ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಅವರು ನನ್ನನ್ನು ನೋಡಿದ್ದಾರೆ. ಅವರು ಯಾವ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳುವಂಥದ್ದು ಕೂಡ ನಾನು ನೋಡಿದ್ದೇನೆ. ಅವರು ಕೊನೆಗೆ ಮಾತು ಅಂತ ಹೇಳಿದರು, ನಿಮಗೆ ಬೇಡದ ಇದ್ರೆ ನೀವು 49 ದಿವಸಗಳ ಹೋರಾಟವನ್ನು ಯಾಕೆ ಮಾಡಿದಿರಿ? ರೈತರ ಬಗ್ಗೆ ಅಷ್ಟು ಜನ ಹೇಳುವಾಗ ಅದನ್ನೆಲ್ಲ ಕೇಳಿ ನಾವು ಸುಮ್ಮನೆ ಇದ್ರೆ ನಾವು ಹೋರಾಟ ಮಾಡಿ ಪ್ರಯೋಜನ ಇಲ್ಲ. ಆದ್ರಿಂದ ನೀವು ಒಬ್ಬ ನಿರ್ದೇಶಕರಾಗಬೇಕು. ನಿರ್ದೇಶಕರು ಮಾತ್ರ ಅಲ್ಲ, ನೀವೇ ಅಧ್ಯಕ್ಷರಾಗಬೇಕಂತ ಹೇಳಿ ಒತ್ತಾಯದ ಮೂಲಕ ನನ್ನನ್ನು ಕೋರಿಸಿದ್ರು. ಅವಾಗ ನಾನು ಬಹಳ ಚಿಂತನೆಯನ್ನು ಮಾಡಿದೆ. ನಮ್ಮ ವ್ಯವಸ್ಥೆಯಡಿಯಲ್ಲಿ ನಮ್ಮ ಸಂಬಂಧಿಕರು ಅಥವಾ ನಮ್ಮ ಕುಟುಂಬದವರು ಅಥವಾ ಮನೆಯವರು ಎಲ್ಲ ವಿರೋಧ ಇದ್ರೂ ಕೂಡ ನನ್ನ ಮನಸ್ಸಿನಲ್ಲಿ ಒಂದು ಚಿಂತನೆ, ನಾವು ಇದುವರೆಗೆ ಏನು ಜನರಿಗೆ ಹತ್ತಿರವಾಗಿ ಬೇರೆ ಬೇರೆ ರೀತಿಯಲ್ಲಿ ನನಗೆ ಅನುಭವದ ಬಗ್ಗೆ ತಾವು ಕೇಳಿದರೆ, ನಾನು ಸಣ್ಣವನಿಂದ ರೈತ ಕುಟುಂಬದಿಂದ ನಾನು ಬಂದವ. ನನಗೆ ಎತ್ತಿನ ಗಾಡಿಯನ್ನ ಓಡಿಸಿ ಕೂಡ ಅಭ್ಯಾಸ ಇದೆ. ನಾವಿಲ್ಲಿ ತಂದೆಯವರು ಗಾಣ ಮಾಡಿದ್ರು, ಗಾಣಕ್ಕೆ ಕಬ್ಬು ಕೊಟ್ಟು ಬೆಲ್ಲ ಮಾಡಿದ ಕೂಡ ಅನುಭವ ಇದೆ. ಅಥವಾ ಬೇಸಾಯ ಮಾಡುವಾಗ ಟಿಲ್ಲರ್ನ ಹೊಡುವಂತಹದ್ದು ಅಥವಾ ಹೊದ್ದು ತೆಗೆಯುವುದು ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಮಾಡಿದವರು. 81ನೇ ಇಸ್ವಿವರೆಗೆ ಕೂಡ ನಾನು ಮಾಡಿದೆ. ಆಮೇಲೆ ಉದ್ಯಮಕ್ಕೆ ಇಳಿದೆ. ಹಾಗಾಗಿ ತದನಂತರ ಈ ವ್ಯವಸ್ಥೆಯಡಿಯಲ್ಲಿ ರಾಜಕಾರಣ ಏನಂತ ಕೂಡ ನೋಡಿದ್ದೇನೆ. 7 ಬಾರಿ ಗ್ರಾಮ ಪಂಚಾಯತಿನ ಸದಸ್ಯನಾಗಿ, 7 ಬಾರಿ ಸಹಕಾರಿ ಸಂಘದ ನಿರ್ದೇಶಕನಾಗಿ, ಒಮ್ಮೆ ಕುಂದಾಪುರದ APMCಯ ಇದು ನಾಮಿನೇಟ್ ಸದಸ್ಯನಾಗಿ, ಉಡುಪಿ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿ, ನಮ್ಮ ಈ ಭಾಗದ ಗ್ರಾಮೀಣ ಕಾಂಗ್ರೆಸ್ಸಿನ ಅಧ್ಯಕ್ಷನಾಗಿ, ಲಯನ್ಸ್ ಕ್ಲಬ್ಬಿನ ಮಾಜಿ ಅಧ್ಯಕ್ಷನಾಗಿ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯಲ್ಲಿ ನಾನು ಟ್ರಸ್ಟಿಯಾಗಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ, ಇವತ್ತು ಕೂಡ ಬೈಕಾಡಿಯಲ್ಲಿ ಇರುವ ಭದ್ರಗಿರಿ ಅಚ್ಯುತದಾಸರ ವೀರವಿಠಲ್ ದೇವಸ್ಥಾನದಲ್ಲಿ ನಾನು ಟ್ರಸ್ಟಿಯಾಗಿದ್ದೇನೆ. ಬಹುಶಃ ಅನುಭವಕ್ಕೆ ಏನೂ ಕೊರತೆ ಇಲ್ಲ. ಆದರೆ ಈ ಅನುಭವಗಳು ಖಾಲಿ ನಮ್ಮಲ್ಲಿ ಇದ್ರೆ ನಾವು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಮ್ಮಲ್ಲಿ ಯಾವುದಾದ್ರು ಒಂದು ಕೌಶಲ್ಯ ಇದ್ರೆ ಅದನ್ನು ಹೊರಗೆ ತೆಗಿಬೇಕಾದ್ರೆ ಅದಕ್ಕೆ ವೇದಿಕೆ ಬೇಕಾಗತ್ತೆ. ಅಥವಾ ಯಾವುದೇ ಮಕ್ಕಳಲ್ಲಿ ಯಾವುದೇ ಒಂದು ಅವರಲ್ಲಿ ಇರುವ ಪ್ರತಿಭೆಯನ್ನು ನೋಡಲಿಕ್ಕೆ ಅವರಿಗೆ ವೇದಿಕೆ ನಿರ್ಮಾಣ ಮಾಡಿ ಕೊಡಬೇಕಾಗತ್ತೆ. ಬೇರೆ ಬೇರೆ ವೇದಿಕೆಗಳಲ್ಲಿ ನಮ್ಮದೇ ಆದ ವ್ಯವಸ್ಥೆಯಲ್ಲಿ ನಾನು ಮಾಡಿದ್ದೇನೆ. ಆದರೆ ಇವತ್ತು ಇದು ನನ್ನ ಅನುಭವಕ್ಕಿಂತ ಮೇಲ್ಪಟ್ಟ ಒಂದು ಸ್ಥಾನ ಇವತ್ತು ನನಗೆ ಸಿಕ್ಕಿದೆ. ಯಾಕಂತ ಹೇಳಿದ್ರೆ ಈ ಒಂದು ಸ್ಥಾನ ನಾವು ಇತಿಹಾಸ ನೋಡಿದರೆ KK ಪೈ ಅಂತವರು, ಆಸ್ಕರ್ ಫರ್ನಾಂಡಿಸ್ ಅಂತವರು, ಜಯಪ್ರಕಾಶ್ ಹೆಗ್ಡೆ ಅವರು, ಜಯಶೀಲ್ ಶೆಟ್ಟಿ ಅವರು, ಸುಪ್ರಸಾದ್ ಶೆಟ್ಟಿ ಅವರು ಇದ್ದಾರೆ. ಅವರನ್ನು ಹೊರತುಪಡಿಸಿ ಈ ಸ್ಥಾನಮಾನ ಹೊಂದಿದವರು ಮೇಲ್ಮಟ್ಟದವರು. ಬಹುಶಃ ಇತಿಹಾಸದಲ್ಲಿ ನನ್ನ ಹೆಸರು ಒಂದು ಬರುವಂತದ್ದು ಖಂಡಿತ. ಯಾಕಂತ ಹೇಳಿದ್ರೆ ನನ್ನ ಅಧ್ಯಕ್ಷನಾಗಿ ದೇಶಕ್ಕೆ ಸ್ವೀಕಾರ ಮಾಡಿದ್ದೇನೆ. ಆದರೆ ಹಿಂದಿನ ವ್ಯವಸ್ಥೆಯನ್ನು ನೋಡಿ ಮಾತಾಡೋದಾದ್ರೆ ಮುಂದೆ ಸವಾಲುಗಳನ್ನು ಹೇಗೆ ಸ್ವೀಕಾರ ಮಾಡುವುದು, ಸವಾಲುಗಳನ್ನು ಸ್ವೀಕಾರ ಮಾಡಿದ್ರ ಮೇಲೆ ಅದನ್ನು ಖಂಡಿತವಾಗಿ ಕಾರ್ಯಗತ ಮಾಡಿಸಬೇಕು. ಮಾಡದೇ ಇದ್ರೆ ಜನರು ನಮ್ಗೆ ಏನ್ ಮಾಡ್ತಾರೆ ಅಥವಾ ನಮ್ಮ ರೈತ ಸಂಘಕ್ಕೆ ಯಾವ ರೀತಿ ಹೆಸರು ಬರ್ತದೆ, ಈ ರೀತಿಯ ಒಂದು ಚಿಂತನೆ ಇದೆ. ಬಿಟ್ರೆ ಒಬ್ಬರು ಹೇಳಿದ್ರು ನಿನ್ನೆ ಅಧ್ಯಕ್ಷ ಸ್ವೀಕಾರ ಮಾಡಿದಾಗ, ಕಿಣಿಯವರು ಈಗಾಗಲೇ ಹೆದರ್ಕೊಂಡಿದ್ದಾರೆ ಅಂತ. ಹೆದರ್ಕೊಳ್ಳೋ ಪ್ರಶ್ನೆ ನನ್ನ ಮುಂದೆ ಇಲ್ಲ. ಎಂತೆಂಥ ಪರಿಸ್ಥಿತಿಯನ್ನು ಕೂಡ ನಾನು ನೋಡಿದವ. ಒಂದು ಕ್ಷಣದಲ್ಲಿ ಹೆದರಿಕೆ ಯಾವ ಮನುಷ್ಯ ಅವನಿಗೆ ಬಂದೇ ಬರುತ್ತೆ. ಆದರೆ ಎಲ್ಲಾ ಸವಾಲುಗಳನ್ನ ಎದುರಿಸುವ ಧೈರ್ಯ ನನಗಿದೆ. ಇವತ್ತು ಸವಾಲು ಅನ್ನುವಂಥದ್ದು ರಾಜಕಾರಣದ ಸವಾಲಲ್ಲ ನಮ್ಮ ಮುಂದೆ ಇರುವಂತದ್ದು. ಈ ಸವಾಲು ಸ್ವಲ್ಪ ಸುಗಮ ಇದೆ, ರಾಜಕಾರಣಕ್ಕಿಂತ ಸುಗಮ ಇದೆ. ರಾಜಕಾರಣದಲ್ಲಿ ಇವತ್ತು ಸಾಮಾನ್ಯ ಮನುಷ್ಯನಿಗೆ ರಾಜಕಾರಣ ಒಳ್ಳೆಯದಲ್ಲ. ನಮ್ಮಂಥವರಿಗಂತೂ ರಾಜಕೀಯ ಅನ್ನುವಂಥದ್ದೇ ಇರಬಾರದು ಅನ್ನುವ ಮಟ್ಟಕ್ಕೆ ನಾನು ಬಂದಿದ್ದೇನೆ. ಯಾಕಂದ್ರೆ ಇವತ್ತು ರಾಜಕಾರಣ ಜಾತಿಯ ಆಧಾರದ ಮೇಲೆ, ಹಣದ ಆಧಾರದ ಮೇಲೆ, ತೋಳ್ಬಲದ ಆಧಾರದ ಮೇಲೆ
ಮತ್ತು ಜನರನ್ನ ಅಪನಂಬಿಸಿ ಅವರನ್ನ ಬೇರೆ ಕಡೆಗೆ ಸೆಳೆದು ಮತವನ್ನು ಪಡೆದು ಗೆಲ್ಲುವ ಪರಿಸ್ಥಿತಿ ಇರುವಾಗ ಅಂತ ವ್ಯವಸ್ಥೆಗೆ ನಾವು ಹೋದರೂ ಕೂಡ ನಾನೇನು ಬಹಳಷ್ಟು ಕಲಿಯಲಿಲ್ಲ. ನಾನೊಂದು BCom ಪದವೀಧರ. ಆದರೆ ನಮಗೆ ಅದರ ಅಗತ್ಯ ಇಲ್ಲ. ಜನರ ಸೇವೆ ಮಾಡಬೇಕಾದ್ರೆ ಬಹಳಷ್ಟು ದಾರಿಗಳಿದ್ದಾವೆ. ನನ್ನ ಮಗನ ಹೆಸರಲ್ಲಿ ನಾನೊಂದು ಟ್ರಸ್ಟ್ ಅನ್ನ ಕಟ್ಟಿ ಸತತ 11 ವರ್ಷಗಳಿಂದ ಅಲ್ಲಿ ಒಂದು ಫ್ರೀ ಮೆಡಿಕಲ್ ಕ್ಯಾಂಪ್ ಅನ್ನ ಇವತ್ತು ಕೂಡ ಮಾಡ್ಕೊಂಡು ಬಂದಿದ್ದೇನೆ. 11 ವರ್ಷಗಳಿಂದ ಅಲ್ಲಿ ಪ್ರತಿ ತಿಂಗಳು ಅಲ್ಲಿ ಒಂದು ಮೆಡಿಕಲ್ ಕ್ಯಾಂಪ್ ಆಗುತ್ತೆ. ಸಾಧಾರಣ 20 ರಿಂದ 25 ಸಾವಿರ ರೂಪಾಯಿ ಖರ್ಚಾಗುತ್ತೆ. ಆದರೆ ಅಲ್ಲಿ ಬಂದು ಚಿಕಿತ್ಸೆಯನ್ನು ಪಡೆದುಕೊಂಡು ಹೋದಂತಹ ಆ ಫಲಾನುಭವಿಗಳು ಯಾರಿದ್ದಾರೆ ಅವರು ನಮಗೆ ಒಂದು ಧನ್ಯವಾದನ ಹೇಳಿದಾಗ ಆಗುವ ತೃಪ್ತಿ ಈ ರಾಜಕಾರಣದಲ್ಲಿ ಇಲ್ಲ. ರಾಜಕೀಯ ಯಾರಿಗೂ ಬೇಕಂತ ಹೇಳಿದ್ರೆ ನಾ ರಾಜಕಾರಣದಲ್ಲೇ ಇದ್ದು ನನ್ನ ಅಂತಿಮ ದಿವಸಗಳನ್ನು ನೋಡುವ ಆಸೆ ಇದ್ರೆ ಮಾತ್ರ ರಾಜಕಾರಣ ಮಾಡಬೇಕು. ನಮ್ಗೆ ಖಂಡಿತ ನಾನು ಯಾವುದೇ ಹುದ್ದೆಗೆ ಅಂಟದೆ ನನ್ನಷ್ಟಕ್ಕೆ ನಾನು ಹೀಗೆ ನನ್ನ ವ್ಯವಸ್ಥೆ ಅಡಿಯಲ್ಲೇ ಜನರನ್ನು ಹತ್ತಿರವಾಗಿ ಇಟ್ಟುಕೊಂಡು ಕೆಲಸ ಮಾಡಿ ಉದ್ಯಮವನ್ನು ಮಾಡಿ ಇಟ್ಕೊಳ್ಬೇಕಂತಿದ್ದೆ. ಆದರೆ ಇದೊಂದು ಸುವರ್ಣ ಸಂದರ್ಭ ಅಂತ ಬಹಳಷ್ಟು ಜನ ಹೇಳಿದ್ರು. ನಿನ್ನೆ ಬಹಳಷ್ಟು ಹಿರಿಯರೆಲ್ಲರೂ ಸಹ ಫೋನ್ ಮುಖಾಂತರ ಒಳ್ಳೆ ಹುದ್ದೆ ಸಿಕ್ಕಿದೆ, ನಿಮಗೆ ಸಿಕ್ಕಿದ ಹುದ್ದೆ ಸರಿಯಾಗಿದೆ, ನೀವು ಹುದ್ದೆಗೆ ಅರ್ಹರು ಅಂತ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಅವರ ಪ್ರೋತ್ಸಾಹವನ್ನು ಕೂಡ ನಾವು ಪಡೆದುಕೊಳ್ಬೇಕಾಗುತ್ತೆ. ಖಂಡಿತವಾಗಿ ರೈತರ ವಿಚಾರ ಬಂದಾಗ ಸಾಮಾನ್ಯವಾಗಿ ನಾವು ನಮಗೆ ಏನಾದರೂ ಕೊಟ್ಟು ಗೊತ್ತು ಬಿಟ್ರೆ ಈಗ ತಕೊಂಡು ಅಭ್ಯಾಸ ಇಲ್ಲ. ಆದರೆ ರೈತರ ವಿಚಾರ ಬಂದಾಗ ನಾವು ಯಾರ ಹತ್ರ ಕೂಡ ಹೋಗಿ ನಾವು ಧ್ಯೇಯ ಅಂತ ಕೇಳುವ ಮನಸ್ಥಿತಿಯನ್ನ ಈಗ ಹೊಂದಿದ್ದೇನೆ. ಮಾಡಲೇಬೇಕಾದ ಪರಿಸ್ಥಿತಿ ನನ್ನ ಮುಂದಿದೆ. ಅದರಿಂದ ಈ ಹುದ್ದೆಯನ್ನ ಪ್ರಾಮಾಣಿಕವಾಗಿ ಏನೂ ಕಪ್ಪು ಚುಕ್ಕೆ ಇಲ್ಲದೆ ಎಲ್ಲಾ ನಿರ್ದೇಶಕರನ್ನ ಒಟ್ಟುಗೂಡಿಸಿಕೊಂಡು ಅವರನ್ನೆಲ್ಲ ಮನವೊಲಿಸಿ ನಮಗೆ ಬೇಕಾದ ಕೆಲಸವನ್ನು ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ. ಮತ್ತು ಈ ಸ್ಥಾನಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಹಿರಿಯರಾದ ಪ್ರತಾಪ್ ಶೆಟ್ಟು, ನಮ್ಮ ರೈತ ಸಂಘದ ಅಧ್ಯಕ್ಷರು, ಬಹುಶಃ ಇವತ್ತು ಎಲ್ಲರೂ ಕೂಡ ರೈತ ಸಂಘದ ಸದಸ್ಯರೇ ಅದರಲ್ಲಿ ಇದ್ದಾರೆ ವಿಶೇಷವಾಗಿ. ಆದ್ರಿಂದ ನಾವು ಏನು ಮಾಡಿದರೂ ಕೂಡ ಅದರ ಏನಾದರೂ ತಪ್ಪು ಮಾಡಿದರೆ ಅದರ ಕಳಂಕ ಅವರಿಗೆ ತರ್ತದೆ. ಅದಕ್ಕೆ ದಾರಿ ಮಾಡಿ ಕೊಡದೇ ಇರುವ ಹಿನ್ನೆಲೆಯಲ್ಲಿ ನಾವು ಖಂಡಿತವಾಗಿ ಪ್ರಾಮಾಣಿಕವಾಗಿ ಈ ಹುದ್ದೆಯನ್ನ ನಡೆಸಿಕೊಂಡು ಹೋಗಲಿಕ್ಕೆ ಬದ್ಧನಿದ್ದೇನೆ. ಮತ್ತು ಒಂದು ವಾರದಲ್ಲಿ ನಾನು ಆವಾಗ ಹೇಳಿದ ಹಾಗೆ ಬೇರೆ ಬೇರೆ ಕಮಿಟಿಗಳನ್ನು ಮಾಡಿ ರೈತರ ಸಂಪರ್ಕವನ್ನ ಮಾಡುವ ಕೆಲಸ ಮಾಡಿ ಡಿಸೆಂಬರ್ ಒಳಗಡೆ ಹೆಚ್ಚು ಕಡಿಮೆ ಒಂದು 10,000 ಅಥವಾ 1,000 ಎಕರೆ ಕಬ್ಬನ್ನು ನೆಡಲಿಕ್ಕೆ ಬೀಜ ತರುವಂತಹ ವ್ಯವಸ್ಥೆ, ಅದನ್ನು ನೆಡಲಿಕ್ಕೆ ಹೇಗೆ ನಾವು ರೈತರಿಗೆ ಸಹಕಾರ ಮಾಡಬೇಕೆನ್ನುವ ಚಿಂತನೆಗೆ ನಾವು ಇವತ್ತು ಹೊರಟಿದ್ದೇವೆ. ಅಲ್ಲಿ ಕೂತ್ಕೊಳ್ಳಿಕ್ಕೆ ಕೂಡ ಒಂದು ಆಫೀಸ್ ಕೂಡ ಇಲ್ಲ. ಮಳೆ ನೀರು ಸುರಿತಾ ಇದೆ, ಯಾವುದೇ ಫೆನ್ಸಿಂಗ್ ಇಲ್ಲ, ಯಾವುದೇ ರೀತಿ ಇಲ್ಲ. ಆದರೆ 110 ಎಕರೆ ಜಾಗ ಇದೆ. ಅಲ್ಲಿ ಇವತ್ತು 1 ಎಕರೆಗೆ 1 ಸೆನ್ಸಿಗೆ 3.5 ಲಕ್ಷಕ್ಕೆ ಇವತ್ತು ಜನ ಕೇಳ್ಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ತಾವು ಲೆಕ್ಕಾಚಾರ ಹಾಕಬಹುದು. 110 ಎಕರೆ ಜಾಗ ಬ್ರಹ್ಮಾವರದ ಹೃದಯದ ಭಾಗದಲ್ಲಿ ಇದೆ ಇವತ್ತು. ಅದರಿಂದ ಸಕ್ಕರೆ ಕಾರ್ಖಾನೆ ಖಂಡಿತವಾಗಿ ಆಸೆ ಇದೆ. ಮಾಡುವುದಾದ್ರೆ ಒಂದು ಸಣ್ಣ ಘಟಕ, ಅದು ಖಂಡಿತ ಲಾಭದಾಯಕ ಆಗುವುದಿಲ್ಲ. ಅದು ಲಾಭ ಆಗಬೇಕಾದ್ರೆ ಅದರ ಬೈ ಪ್ರಾಡಕ್ಟ್ ಅನ್ನು ನಾವು ಯೂಸ್ ಮಾಡಬೇಕಾಗುತ್ತೆ. ಬೈ ಪ್ರಾಡಕ್ಟ್ ನಲ್ಲಿ ಎಥೆನಾಲ್ ಮಾಡಬಹುದು, ಕ್ಯಾಟಲ್ ಫೀಡ್ ಅನ್ನು ಮಾಡಬಹುದು, ಅಥವಾ ಮೊಲಾಶಸ್ ನ ಬೇರೆಯವರಿಗೆ ಕೊಡಬಹುದು. ಬಹಳ ಬೈ ಪ್ರಾಡಕ್ಟಿನ ಇಂಡಸ್ಟ್ರಿಗಳು ಬಂದಿದ್ದಾರೆ. ಎಲ್ಲಿ ಎಲ್ಲ ಪ್ರೈವೇಟ್ ಶುಗರ್ ಫ್ಯಾಕ್ಟರಿ ಇದೆಯೋ ಅದೆಲ್ಲ ಲಾಭದಾಯಕವಾಗಿ ನಡೀತಾ ಇದೆ. ಎಲ್ಲೆಲ್ಲ ಸರ್ಕಾರಿ ಸಕ್ಕರೆ ಕಾರ್ಖಾನೆಗಳು ಅವೆಲ್ಲ ಲಾಸ್ನಲ್ಲಿ ನಡೀತಾ ಇದೆ. ಇದಕ್ಕೆ ತಮಗೆ ಗೊತ್ತಿದೆ. ಸರ್ಕಾರ ಅಂದಾಗ ವ್ಯವಸ್ಥೆ ಅಡಿಯಲ್ಲಿ ಹೋಗಬೇಕಾಗತ್ತೆ. ಇವತ್ತೊಬ್ಬರು ಬರ್ತಾರೆ, ನಾಳೆಗೆ ಒಬ್ಬರು ಬರ್ತಾರೆ. ಅದು ಅದೇ ಸ್ವಂತದ್ದಾದರೆ ಅಲ್ಲಿ ಇನಿಷಿಯೇಟಿವ್ ತಗೊಂಡು ಮಾಡಿದರೆ ಖಂಡಿತ ಸಕ್ಕರೆ ಕಾರ್ಖಾನೆ ಈ ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಸಾಧ್ಯತೆ ಇದೆ. 1-2 ವರ್ಷ ಹೋಗಬಹುದು. ಸಣ್ಣ ಮಟ್ಟದಲ್ಲಿ ಅದು ಆದೀತು ಅನ್ನುವಂಥ ನಂಬಿಕೆ ಇದೆ. ಆಗದೇ ಇದ್ರೂ ಕೂಡ ರೈತರಿಗೆ ಸಂಬಂಧಪಟ್ಟ ಚಟುವಟಿಕೆಯನ್ನ ಮಾಡಿ
ಹೆಚ್ಚಿಗೆ ಕಾರ್ಖಾನೆಯನ್ನು ಮಾಡಲಿಕ್ಕೆ ಆಗದಿದ್ರೂ ಕೂಡ ಕಬ್ಬನ್ನ ಬೆಳೆಸಿ ಈ ಬೆಲ್ಲವನ್ನ ಮಾಡಿ ರೈತರಿಗೆ ಕಬ್ಬಿನಿಂದ ಆದಾಯ ಇವತ್ತು ಜಾಸ್ತಿ ಇದೆ. ಯಾಕಂದ್ರೆ ಅಡಿಕೆಗೆ ಕೊಳೆ ರೋಗ ಬರುತ್ತೆ, ಭತ್ತಕ್ಕೆ ಬೆಲೆ ಇಲ್ಲ. ಆದರೆ ಕರಾವಳಿ ಜಿಲ್ಲೆಯಲ್ಲಿ 1 ಎಕರೆಯಲ್ಲಿ 50ರಿಂದ 60 ಟನ್ ಬೆಳೆದವರು ಕೂಡ ಇದ್ದಾರೆ. ಸೊ ಅಂತವರನ್ನು ನಾವು ಇವತ್ತು ಹುಡುಕಿ ಹೋಗಬೇಕಾಗಿದೆ. ನಮ್ಮ ಹತ್ರ ಲೀಸ್ಟ್ ಇದೆ, ಯಾವ್ಯಾವ ರೈತರು ಎಷ್ಟೆಷ್ಟು ಕೊಟ್ಟಿದ್ದಾರೆ ಅಂತ. ಅವನ್ನೆಲ್ಲ ಪುನಃ ನಾವು ಅವ್ರ ಹತ್ರ ಹೋಗಬೇಕಾಗತ್ತೆ. ಮತ್ತು ಯಾವ್ಯಾವ ಪ್ರಾಜೆಕ್ಟ್ಗಳನ್ನು ಮಾಡಬೇಕನ್ನುವಂಥ ಹಿಸ್ಟ್ರಿ ಕೂಡ ಹಿಂದಿನವರು ಬಿಟ್ಟು ಹೋಗಿದ್ದಾರೆ. ಬಹುಶಃ ಆ ಒಂದು ಹಿನ್ನೆಲೆಯಲ್ಲಿ ಖಂಡಿತವಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ವಿಶ್ವಾಸದಿಂದ ಈ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ.